ಕುಶಾಲ್ ಶರ್ಮಾ ದ ಯಂಗೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ದಿ ಇಯರ್ ಪ್ರಶಸ್ತಿ ಪಡೆದ 23 ವರ್ಷದ ತರುಣ. ಅವಳ ಅಜ್ಜಿ ಕಲ್ಯಾಣಿ ಶರ್ಮಾರೊಂದಿಗೆ ಇಂಡಿಯಾದಲ್ಲಿ ವಾಸಿಸುತ್ತಿದ್ದ. ಅವನೊಬ್ಬ ಅನಾಥ. 3 ವರ್ಷದ ಹಿಂದೆ ಲಂಡನ್ನಲ್ಲಿ ನಡೆದ ಕಾರು ಅಪಘಾತವೊಂದರಲ್ಲಿ ಅವನ ತಂದೆ ತಾಯಿ ಇಬ್ಬರು ವಿಧಿವಶರಾಗಿದ್ದರು. ಈ ಘಟನೆಯ ನಂತರ ಭಾರತಕ್ಕೆ ಬಂದು ತನ್ನ ಅಜ್ಜಿ ಒಟ್ಟಿಗೆ ಜೀವನ ನಡೆಸುತ್ತಿದ್ದ. ಅವನು ಸಂಬಂಧಗಳನ್ನು ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಿರಲಿಲ್ಲ. ಪ್ರತಿ ಹುಡುಗಿಯನ್ನು ಅವಳ ಶ್ರೀಮಂತಿಕೆ ನೋಡಿ ಅಳೆಯುತ್ತಿದ್ದ. ಅವರನ್ನು ತನಗೆ ಬೇಕಾದಾಗ ಉಪಯೋಗಿಸಿಕೊಂಡು ಅಗತ್ಯ ತೀರಿದಾಗ ಅವಳನ್ನು ಬಿಟ್ಟು ಬಿಡುತ್ತಿದ್ದ. ಅವನು ಒಂಥರ ಇಂಗ್ಲಿಷ್ನಲ್ಲಿ ಪ್ಲೇ ಬಾಯ್ ಅಂತಾರಲ್ಲ ಆಗಿದ್ದ. ಪ್ರತಿದಿನ ಆಫೀಸಿಗೆ ಹೋಗುವ ಮುಂಚೆ ಅವನ ಅಜ್ಜಿಯ ಹತ್ತಿರ ಹೋಗಿ ಅವಳ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯುತ್ತಿದ್ದ. ಎಂದಿನಂತೆ ಇವತ್ತು ಕೂಡ ಅಜ್ಜಿಯ ರೂಮಿಗೆ ಹತ್ತಿರ ಹೋಗಿ ಅಜ್ಜಿ ಮೇ ಐ ಕಮ್ ಇನ್ ಎಂದು ಕೇಳಿದ. ಅವನ ಅಜ್ಜಿ ದಿನಪತ್ರಿಕೆ ಓದುತ್ತಾ ಕುಳಿತಿದ್ದವಳು ಕುಶಾಲ್ನ ದನಿ ಕೇಳಿ ತಲೆ ಮೇಲೆತ್ತಿ, ಚಿಂಟು ಒಳಗಡೆ ಬರೋಕೆ ನನ್ನ ಪರ್ಮಿಷನ್ ಬೇಕಾ, ಒಳಗಡೆ ಬಾರೋ ಎಂದಳು. ಕುಶಾಲ್ ಅವಳ ಹತ್ತಿರ ಹೋಗಿ, ನಂಗೊತ್ತು ಅಜ್ಜಿ, ಆದರೂ ನಿನಗೂ ಸಹ ನಾನು ಹೆಂಗಂತ ಚೆನ್ನಾಗಿ ಗೊತ್ತು. ಆ ರೀತಿ ಅಜ್ಜಿಯತ್ತ ಒಂದು ಚಿಕ್ಕ ನಗೆ ಬೀರಿ ನೆಲದ ಮೇಲೆ ಮೊಣಕಾಲು ಹೂರಿ ಅಜ್ಜಿಯ ಪಾದಸ್ಪರ್ಶ ಮಾಡಿ ಆಶೀರ್ವಾದ ತೆಗೆದುಕೊಂಡ. ಹೌದು, ನನಗೆ ಗೊತ್ತು, ಚಿಂಟು ನನ್ನ ಆಶೀರ್ವಾದ ಪಡೆಯದೆ ಹೊರಗಡೆ ಹೆಜ್ಜೆ ಕೂಡ ಇಡುವುದಿಲ್ಲ ಅಂತ ಸಹ ಗೊತ್ತು. ಅವಳು ನಗುತ್ತಾ ಹೇಳಿದಳು, 100 ಕಾಲ ಸುಖವಾಗಿ ಇರು. ಬದುಕಿನ ಹಾದಿಯಲ್ಲಿ ನಿನಗೆ ಯಶಸ್ಸು, ಸಂಪತ್ತು, ಆರೋಗ್ಯ ಸಿಗಲಿ. ನನ್ನ ಚಿಂಟು ಯಾವತ್ತಿದ್ರೂ ಬೆಸ್ಟ್. ಆಗ ಕುಶಾಲ್ ಎದ್ದು ನಿಂತು 2 ಕೈಗಳಿಂದ ಅಜ್ಜಿಯ ಮುಖ ಹಿಡಿದು ಹಣೆಗೆ ಮುತ್ತಿಡುತ್ತಾ, ಥ್ಯಾಂಕ್ ಯು ಅಜ್ಜಿ, ಟೇಕ್ ಕೇರ್, ನಾನು ಸಂಜೆ ಬರ್ತೀನಿ, ಬಾಯ್ ಅಂತ ಅಜ್ಜಿಗೆ ಗುಡ್ ಬಾಯ್ ಹೇಳಿ ಆಫೀಸಿಗೆ ಹೋದ. ಅಜ್ಜಿ ಅವನು ಹೋಗುವುದನ್ನು ನೋಡುತ್ತಾ ಮುಗುಳ್ನಕ್ಕಳು. ಖುಷಿ ಶೆಟ್ಟಿ ಸುಂದರ, ದಯಾಮಯಿ, ಆತ್ಮವಿಶ್ವಾಸವುಳ್ಳ ಡಾಕ್ಟರ್. ಅವಳು 10 ವರ್ಷದ ಹಿಂದೆ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದಳು. ಅದಾದ ನಂತರ ತನ್ನ ಮುಂದಿನ ಜೀವನವನ್ನು ಅನಾಥಾಶ್ರಮದಲ್ಲಿ ಕಳೆದಳು. ತನಗೆ ಬಂದ ಎಲ್ಲ ಕಷ್ಟವನ್ನು ಸ್ವೀಕರಿಸಿ ಒಂದು ಸಂತೋಷಮಯ ಜೀವನ ನಡೆಸುತ್ತಿದ್ದಳು. ಅವಳು ಯಾವುದೇ ಹುಡುಗನನ್ನು ಯಾವುದೇ ಕಾರಣಕ್ಕೂ ನಂಬುತ್ತಿರಲಿಲ್ಲ. ಅವಳಿಗೆ ಸಿಕ್ಕಾಬಟ್ಟೆ ಮದುವೆ ಆಫರ್ಗಳು ಬಂದಿದ್ದರೂ ಕೂಡ ಎಲ್ಲವನ್ನು ತಿರಸ್ಕರಿಸಿದ್ದಳು. ಅವಳಿಗೆ 2 ಬೆಸ್ಟ್ ಫ್ರೆಂಡ್ಸ್ಗಳಿದ್ದರು, ಕಿರಣ್ ಮತ್ತು ಕೀರ್ತಿ. ಕಷ್ಟ ಸುಖ ಏನೇ ಇದ್ದರೂ ಇವರ ಜೊತೆ ಹಂಚಿಕೊಳ್ಳುತ್ತಿದ್ದಳು. ಅವಳು ಅವರಿಬ್ಬರನ್ನು ತುಂಬ ಪ್ರೀತಿ ಮಾಡುತ್ತಿದ್ದಳು. ಅವಳಿಗೆ ಕುಟುಂಬ ಇಲ್ಲದಿದ್ದರೂ ಸಹ ಆ ರೀತಿಯ ಭಾವನೆ ಖುಷಿಯ ಹತ್ತಿರ ಸುಳಿಯಲು ಬಿಡುತ್ತಿರಲಿಲ್ಲ. ಅವಳಿಗೆ ಸರ್ವಸ್ವವೇ ಆಗಿದ್ದರು. ಅವಳು ಅವರೊಂದಿಗೆ ನಗುತ್ತಿದ್ದಳು, ಪಾರ್ಟಿಗಳಿಗೆ ಹೀಗೆ ಅಟೆಂಡ್ ಮಾಡುತ್ತಿದ್ದಳು, ಅವರೊಟ್ಟಿಗೆ ಜೀವನ ನಡೆಸುತ್ತಿದ್ದಳು. ಹೌದು, ಬಾಯ್ ಫ್ರೆಂಡ್ ಇಲ್ಲದೆ ಖುಷಿಯಾಗಿ ಜೀವನ ನಡೆಸುತ್ತಿದ್ದಳು. ಅವಳ ಜೀವನದಲ್ಲಿ ಯಾವ ಹುಡುಗನಿಗೂ ಜಾಗ ಕೊಟ್ಟಿರಲಿಲ್ಲ. ಅವಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಎದ್ದು ಆಸ್ಪತ್ರೆಗೆ ಹೋಗಲು ಹೊಣೆಯಾಗುತ್ತಿದ್ದಳು. ಅವಳು ಈಗ ಒಂದು ಅಪಾರ್ಟ್ಮೆಂಟ್ನಲ್ಲಿ ತನ್ನ ಮುಂದಿನ ಬೆಕ್ಕಿನ ಮರಿ ಕೀಕಿಯೊಂದಿಗೆ, ಇದನ್ನು ತನ್ನ ಗೆಳತಿಯರು ತನ್ನ ಹುಟ್ಟುಹಬ್ಬಕ್ಕೆ ಗಿಫ್ಟ್ ಆಗಿ ಕೊಟ್ಟಿದ್ದರಿಂದ ಅವರಿಬ್ಬರ ಹೆಸರಿನ ಮೊದಲ ಅಕ್ಷರ ಸೇರಿಸಿ ಕೀಕಿ ಅಂತ ಹೆಸರಿಟ್ಟಿದ್ದಳು, ವಾಸಿಸುತ್ತಿದ್ದಳು. ಅವಳು ಆ ಬೆಕ್ಕನ್ನು ಕೂಡ ತುಂಬ ಮುದ್ದು ಮಾಡುತ್ತಿದ್ದಳು. ಇವತ್ತು ಕೂಡ ತನ್ನ ತಿಂಡಿ ತಿಂದು ಕೀಕಿಗೆ ಹಾಲಿಟ್ಟು ಆಸ್ಪತ್ರೆಗೆ ಹೋದಳು. ಅವಳು ತನ್ನ ಕಾರನ್ನು ಪಾರ್ಕಿಂಗ್ ಝೋನ್ನಲ್ಲಿ ಪಾರ್ಕ್ ಮಾಡಿ ಆಸ್ಪತ್ರೆ ಒಳಗಡೆ ಹೋದಳು. ಅಲ್ಲಿ ನೋಡಿದಾಗ ಕಾವೇರಿ ರಿಸೆಪ್ಷನ್ನಲ್ಲಿ ಕುಳಿತುಕೊಂಡಿದ್ದಳು. ಇವಳು ಅವಳ ಹತ್ತಿರ ಹೋಗಿ, ಅಮ್ಮ ಹೇಗಿದ್ದಾರೆ? ನಿನ್ನೆ ನಿಮ್ಮ ಅಮ್ಮಂಗೆ ತುಂಬ ಜ್ವರ ಬಂದು ನಡೆಯುವುದಕ್ಕೂ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದೆ. ನಿನ್ನೆ ಅಮ್ಮನ ಆಸ್ಪತ್ರೆಗೆ ಸೇರಿಸಿದ್ದೆ ಹೌದಲ್ವಾ? ಭವ್ಯ ಖುಷಿಯತ್ತ ನೋಡಿ ಹೇಳಿದಳು. ಹೌದು ಮೇಡಮ್, ಸೇರಿಸಿದ್ದೆ. ಶೀ ಈಸ್ ಓಕೆ, ಏನು ಚಿಂತೆ ಇಲ್ಲ. ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್ ಮೇಡಮ್. ಯಾರು ಸಹ ನನ್ನ ಮತ್ತು ನನ್ನ ಅಮ್ಮನ ಬಗ್ಗೆ ಯಾರು ಇಷ್ಟೊಂದು ಕಾಳಜಿ ತೋರಿಸಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಖುಷಿ ನಗುತ್ತಾ, ಇಟ್ಸ್ ಓಕೆ, ಮೈ ಪ್ಲೆಸರ್ ಅಂತ ಹೇಳಿದಳು. ಅವಳು ತನ್ನ ಕ್ಯಾಬಿನ್ ಒಳಗೆ ಹೋಗಿ ತನ್ನ ಸೀಟಿನ ಮೇಲೆ ಆಸೀನಳಾದಳು. ಅವಳು ತನ್ನ ಮನಸ್ಸಿನಲ್ಲಿ ಅಂದುಕೊಂಡಳು, ನನಗೆ ಅಪ್ಪ ಅಮ್ಮ ಅಣ್ಣ ತಂಗಿ ಯಾರೂ ಇಲ್ಲ. ಅದಕ್ಕೆ ಅವರು ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು. ಅವರಿಲ್ಲದ ಜೀವನ ಎಷ್ಟು ಕಷ್ಟ ಅಂತ ಕೂಡ ಗೊತ್ತು. ಖುಷಿ ದೀರ್ಘ ನಿಟ್ಟುಸಿರು ಬಿಟ್ಟು ತನ್ನ ರೋಗಿಗಳ ರಿಪೋರ್ಟ್ ಕಾರ್ಡ್ಗಳತ್ತ ಗಮನ ಹರಿಸಿದಳು. ತುಂಬ ಕೆಲಸ ಇದೆ ಖುಷಿ, ಬೇಗ ಬೇಗ ಮಾಡು ಅಂತ ತನಗೆ ತಾನೇ ಚೇರಪ್ ಮಾಡಿಕೊಂಡಳು. ಕುಶಾಲ್ ಅವನ ಡ್ರೈವರ್ ಕಾರಿನ ಬಾಗಿಲು ತೆಗೆಯುತ್ತಲೇ ಸ್ಟೈಲಾಗಿ ಇಳಿದು ಆಫೀಸ್ನ ಒಳಗಡೆ ನಡೆದ. ಅವನು ತನ್ನ ಕ್ಯಾಬಿನ್ ಮುಂದೆ ಬರುತ್ತಲೇ ಹುಡುಗಿಯೊಬ್ಬಳು ಅವನ ಮೇಲೆ ಜಗತ್ತಿನಲ್ಲಿರುವ ಎಲ್ಲ ಹಕ್ಕು ಇರುವಂತೆ ಅವನ ಸ್ವಂತ ಹೆಂಡತಿಯ ಥರ, ಬೇಬಿ ಎಲ್ಲಿ ಹೋಗಿದ್ದೆ? ನಾನು ನಿನಗೆ ಕಾಲ್ ಮೆಸೇಜ್ ಅಷ್ಟೇ ಯಾಕೆ? 2 ವಾರದಿಂದ ನಿನ್ನ ಆಫೀಸಿಗೆ ಭೇಟಿ ಮಾಡುತ್ತಲೇ ಇದ್ದೇನೆ, ಆದರೆ ನೀನು ಇದ್ಯಾವುದಕ್ಕೂ ಕ್ಯಾರೆ ಎನ್ನುತ್ತಿಲ್ಲ. ಯಾಕೆ ನನ್ನ ಜೊತೆ ಹೀಗೆ ಮಾಡ್ತಾ ಇದ್ದೀಯಾ? ನಾನೇನಾದರೂ ತಪ್ಪು ಮಾಡಿದ್ದೀನಾ? ಕುಶಾಲ್ ಸ್ವಲ್ಪ ತನ್ನ ಕಣ್ಣು ತಿರುಗಿಸಿ, ವಾಟ್ ನಾಟ್ ಅಗೈನ್ ಎಂದು ತನ್ನ ಪಿಯ ಕಡೆ ನೋಡಿದ. ಭಯದಿಂದ ಅವಳ ನೋಟವನ್ನು ಕೆಳಗಿಳಿಸಿದಳು. ಅದನ್ನು ನೋಡಿ ಆ ಹುಡುಗಿ ಹೇಳಿದಳು, ಪಿಯ ಮೇಲೆ ಯಾಕೆ ಅಷ್ಟೊಂದು ಸಿಟ್ಟಾಗಿ ನೋಡ್ತಾ ಇದ್ದೀಯಾ? ಅವಳಿಗೆ ಇಲ್ಲಿ ನಿಲ್ಲುವುದು ಬಿಟ್ಟರೆ ಬೇರೆ ಆಪ್ಷನ್ ಇರಲಿಲ್ಲ. ನಾನೇ ಅವಳಿಗೆ ನಾನು ನಿನ್ನ ಬಾವಿಪತ್ನಿ ಅಂತ ಹೇಳಿದೆ. ಕುಶಾಲ್ ಅವಳು ಹೇಳಿದ ತಿರುಗಿ ಜೋರಾಗಿ ಕಿರುಚಿದ. ನಾನು ಯಾವಾಗ ನಿನಗೆ ನೀನು ನನ್ನ ಬಾವಿಪತ್ನಿ ಅಂತ ಹೇಳಿದ್ದೆ? ನಿನಗೆ ಗೊತ್ತಾ, ನಿಮ್ಮ ಹುಡುಗಿಯರದು ಇದೇ ಪ್ರಾಬ್ಲಮ್. ಶ್ರೀಮಂತ ಹುಡುಗನ ಜೊತೆ ಸ್ವಲ್ಪ ಸಮಯ ಎಂಜಾಯ್ ಮಾಡಿ ಕಾಲ ಕಳೆದರೆ ಸಾಕು. ಅವನನ್ನು ಮದುವೆಯಾಗಿ ಜೀವನ ಪೂರ್ತಿ ರಾಯಲ್ ಆಗಿ ಇರಬೇಕು ವಿಚಾರ ಮಾಡಿನೇ ಪ್ರೀತಿ ಮಾಡುತ್ತೀರಾ. ಆದರೆ ಅದೇ ಸತ್ಯ ಅಲ್ವಲ್ಲ? ನನಗೆ ನಿನ್ನ ಮೇಲೆ ಯಾವುದೇ ಇಂಟ್ರೆಸ್ಟ್ ಇಲ್ಲ.
ಮುಂದೆ ಬರೋದು ಇಲ್ಲ. ಸೊ ಈಗಲೇ ನನ್ನ ಲೈಫ್ನಿಂದ ಮತ್ತು ನನ್ನ ಆಫೀಸ್ನಿಂದ ಜಾಗ ಖಾಲಿ ಮಾಡು ಎಂದು ಜೋರಾಗಿ ಕಿರುಚಿದ. ಮತ್ತೆ ಅವನು ಕೋಪದಿಂದ ಕೊತಕೊತನೆ ಕುದಿಯುತ್ತಿದ್ದ. ಆ ಹುಡುಗಿಯ ಮೇಲೆ ಆಕಾಶವೇ ಕಳಚಿ ಬಿದ್ದಂತಾಯಿತು. ಅವಳಿಗೆ ಏನು ಮಾಡಬೇಕು ಮತ್ತು ಎಲ್ಲಿಗೆ ಹೋಗಬೇಕು ಎಂದು ಗೊತ್ತಾಗಲಿಲ್ಲ. ಆದರೆ ಶೀಘ್ರವೇ ತನ್ನ ಎಲ್ಲ ತ್ರಾಣವನ್ನು ಒಟ್ಟುಗೂಡಿಸಿ ಹೇಳಿದಳು, ನಿನಗೆ ಗೊತ್ತಾ ಮಿಸ್ಟರ್ ಕುಶಲ್ ಶರ್ಮಾ, ಯು ಆರ್ ನಾಟ್ ಮೈ ಟೈಪ್. ನೀನು ನನಗೆ ತಕ್ಕನಾದ ಹುಡುಗನಲ್ಲ. ನಾನೇ ಅಲ್ಲ, ಜಗತ್ತಿನಲ್ಲಿ ಯಾವ ಹುಡುಗಿ ನಿನಗೆ ಸರಿ ಹೊಂದುವುದಿಲ್ಲ. ನೀನು ಹೆಣ್ಣು ಮಕ್ಕಳನ್ನು ಕಸದ ತೊಟ್ಟಿಯಂತೆ ಕಾಣುವ ಒಬ್ಬ ತುಚ್ಛ ನಿಕೃಷ್ಟ ಮನುಷ್ಯ. ನೀನು ಹುಡುಗಿಯರ ಶ್ರೀಮಂತ ಹುಡುಗರನ್ನು ಬಲೆಗೆ ಹಾಕ್ಕೊಂಡು ಆರಾಮದಾಯಕ ಜೀವನ ನಡೆಸುತ್ತಾರೆ ಅಂತ. ಆದರೆ ಸತ್ಯ ಏನು ಅಂದರೆ ನಿನ್ನಂಥ ಹುಡುಗರು ಮುಗ್ಧ ಅಮಾಯಕ ಹುಡುಗಿಯರನ್ನು ಬಲೆಗೆ ಬೀಳಿಸಿಕೊಂಡು ನಿಮ್ಮ ಅಗತ್ಯಗಳೆಲ್ಲ ತೀರಿದ ಮೇಲೆ ಈಗ ನನ್ನನ್ನು ಬಿಟ್ಟಂತೆ ಅವರನ್ನು ನಡು ನೀರಲ್ಲಿ ಕೈಬಿಡುತ್ತೀರಾ. ಇದನ್ನು ಮಾತ್ರ ಮರಿಬೇಡ ಕುಶಲ್. ಒಂದಲ್ಲ ಒಂದು ದಿನ ನೀನು ಮಾಡಿದ ತಪ್ಪಿಗೆ ಕರ್ಮ ತಕ್ಕ ಪಾಠ ಕಲಿಸುತ್ತದೆ. ಎಲ್ಲ ಹುಡುಗಿಯರು ಒಂದೇ ಥರ ಅಲ್ಲ, ನಿನಗೂ ಅರಿವಾಗುತ್ತದೆ. ಅತಿ ಶೀಘ್ರದಲ್ಲಿ ನಿನಗೂ ನಮ್ಮ ಅತಿ ಹೆಚ್ಚು ಪ್ರೀತಿಸುವ ಜೀವವಿಲ್ಲದೆ ಬದುಕೋದು ಎಂತಹ ನರಕ ಅಂತ ನಿನಗೂ ಸಹ ಗೊತ್ತಾಗುತ್ತದೆ. ಅವತ್ತು ನೀನು ನನ್ನನ್ನು ನೆನಪು ಮಾಡಿಕೊಳ್ತೀಯ. ನನ್ನ ಹತ್ತಿರ ಸಾರಿ ಕೇಳಲು ಓಡಿ ಬರ್ತೀಯ. ಹೆಸರು ಗೊತ್ತಿರಬೇಕಲ್ಲ, ಕೀರ್ತನ ವಾಸುದೇವನ್. ಸದ್ಯಕ್ಕೆ ನಾನು ನಿನಗೆ ಏನೂ ಅಲ್ಲ. ನಿನ್ನ ಕೈಯಲ್ಲಿ ನಾನು ಆಟದ ಗೊಂಬೆಯಾದೆ. ಅವಳು ತನ್ನಲ್ಲಿರುವ ಎಲ್ಲ ಸಿಟ್ಟನ್ನು ಹೊರಹಾಕಿ ಅವನ ಪ್ರತಿಕ್ರಿಯೆಗೆ ಸಹ ಕಾಯದೆ ಆಫೀಸಿನಿಂದ ಹೊರ ನಡೆದಳು. ಕುಶಾಲ್ ಕೆಲವೊತ್ತು ಅಲ್ಲಿ ನಿಂತುಕೊಂಡು ಕೀರ್ತನೆ ಏನು ಹೇಳಿದ್ಲು ಅಂತ ವಿಚಾರ ಮಾಡುತ್ತಾ ಸುತ್ತಲೂ ನೋಡಿದ. ಎಲ್ಲರೂ ಇವನತ್ತಲ್ಲಿ ನೋಡುತ್ತಿದ್ದಾರೆ. ಎಲ್ಲರ ಮುಖದಲ್ಲೂ ಒಂದೊಂದು ವಿಭಿನ್ನ ಭಾವ, ಅಸಹ್ಯ, ಅಗೌರವ, ನಾಚಿಕೆ, ಸಿಟ್ಟು, ಏನಿಲ್ಲ ಅಲ್ಲಿ ಎಲ್ಲವೂ ಇದೆ. ಅವರೆಲ್ಲರೂ ನೋಟವನ್ನು ಕಡೆಗಣಿಸಿ ಕುಶಾಲ್ ಹೇಳಿದ, ಕೊನೆಗೂ ಡ್ರಾಮಾ ಮುಗೀತಲ್ಲ. ನಿಮ್ಮ ಕೆಲಸ ನೋಡ್ಕೊಳ್ಳಿ ಹೋಗಿ. ಇಂತಹ ಸಿಲ್ಲಿ ವಿಷಯಗಳಿಗೆಲ್ಲ ನಮ್ಮ ಹತ್ರ ಟೈಮ್ ಇಲ್ಲ. ಈಗ ಆ ಹುಡುಗಿ ನನ್ನ ಜೀವನದ ಇತಿಹಾಸ. ಇವಳು ಇನ್ನೊಮ್ಮೆ ಈ ಕಡೆ ಬರದ ಇರೋ ಆ ಥರ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ. ಕ್ಲಿಯರ್ ಎಂದು ಹೇಳಿ ತನ್ನ ಕ್ಯಾಬಿನ್ನಲ್ಲಿ ಹೋಗಿ ಕುರ್ಚಿ ಮೇಲೆ ಕುಳಿತುಕೊಂಡ. ಅವನು ಒಂದಷ್ಟು ಫೈಲ್ಗಳ ಮೇಲೆ ಕಣ್ಣಾಡಿಸುತ್ತಿದ್ದಾಗ ಅವನ ಫೋನ್ ರಿಂಗಣಿಸಿತು. ಅವನು ಫೋನ್ ಕೈಗೆತ್ತಿಕೊಂಡು ನೋಡಿದ. ಅಜ್ಜಿ ಕರೆ ಮಾಡುತ್ತಿದ್ದಳು. ಅವನು ಫೋನನ್ನು ಎತ್ತಿ ಕೇಳಿದ, ಹಾ ಅಜ್ಜಿ, ಎಲ್ಲ ಓಕೆ ಇದೆ ತಾನೆ ಎಂದು ಕಾಳಜಿಯಿಂದ ಕೇಳಿದ. ಹಾ ಚಿಂಟು, ಎಲ್ಲ ಚೆನ್ನಾಗಿದೆ. ಆದರೆ ಎದೆಯಲ್ಲಿ ಸ್ವಲ್ಪ ನೋವು ಕಾಣಿಸಿಕೊಳ್ಳುತ್ತಾ ಇದೆ. ಅದಕ್ಕೆ ಮನೆಗೆ ಬರುವಾಗ ಮಾತ್ರೆ ತೆಗೆದುಕೊಂಡು ಬಾ ಅಂತ ಹೇಳೋದಕ್ಕೆ ಕಾಲ್ ಮಾಡಿದ್ದೆ. ಕುಶಾಲ್ ಸಿಟ್ಟಿನಿಂದ ಸಿಡಿದಿದ್ದು ಹೇಳಿದ, ಏನು ಔಷಧಿ ಖಾಲಿಯಾಗಿದೆಯಾ? ನೀನು ಬೆಳಗ್ಗೆನೇ ಯಾಕೆ ಕೇಳಿಲ್ಲ ನನಗೆ? ಆವಾಗಲೇ ತಂದುಕೊಟ್ಟು ಆಫೀಸಿಗೆ ಬರ್ತಿದ್ದೆ. ಅಜ್ಜಿ, ನಿನ್ನ ಆರೋಗ್ಯದ ಬಗ್ಗೆ ಇಷ್ಟೊಂದು ಯಾಕೆ ಕೇರ್ಲೆಸ್ ಆಗಿದ್ದೀಯಾ? ಅವನು ಹೇಳಿದ. ಆದರೆ ಆ ಕಡೆಯಿಂದ ಯಾವುದೇ ಪ್ರತ್ಯುತ್ತರ ಬರಲಿಲ್ಲ. ಹಲೋ ಅಜ್ಜಿ, ಹಲೋ, ನಾನು ಮಾತಾಡೋದು ಕೇಳಿಸ್ತಿದ್ಯಾ ಅಜ್ಜಿ? ಕುಶಾಲ್ ಅರುಚಿದ. ಕುಶಾಲ್ ತುಂಬ ಅಂದರೆ ತುಂಬಾ ಭಯಗೊಂಡಿದ್ದ. ಈ ಕ್ಷಣದಲ್ಲಿ ಏನು ಮಾಡಬೇಕೆಂದೇ ಅವನಿಗೆ ತೋಚುತ್ತಿಲ್ಲ. ಅವಳಜ್ಜಿಗೆ ಅವನು ಫೋನ್ ಮಾಡುತ್ತಿರುವುದು ಇದು 12ನೇ ಬಾರಿ. ಆದರೆ ಆ ಕಡೆಯಿಂದ ಯಾವುದೇ ಪ್ರತಿಸ್ಪಂದನೆ ಇಲ್ಲ. ಅವನ ಅಜ್ಜಿ ಫೋನ್ ಎತ್ತಲೇ ಇಲ್ಲ. ಈಗ ಅವನು ಪೂರ್ತಿ ಭಯದಲ್ಲಿ ಮುಳುಗಿ ಹೋಗಿದ್ದ. ಅವನು ಅಜ್ಜಿಯನ್ನು ಕಳೆದುಕೊಳ್ಳುವುದಕ್ಕೆ ಸುತಾರಾಮ್ ತಯಾರಿರಲಿಲ್ಲ. ಅವನ ಸ್ವಂತದವರು ಅಂತ ಹೇಳಿಕೊಳ್ಳುವುದಕ್ಕೆ ಅಜ್ಜಿ ಬಿಟ್ಟು ಬೇರೆ ಯಾರೂ ಇರಲಿಲ್ಲ. ಅವನು ಅಜ್ಜಿ ಬಿಟ್ಟು ಹೋದರೆ ಸಂಪೂರ್ಣ ಒಬ್ಬಂಟಿಯಾಗುತ್ತಾನೆ. ಕೆಲ ಸಮಯದ ಹಿಂದೆ ಕೀರ್ತನೆ ಹೇಳಿದ ಶಬ್ದಗಳೇ ಅವನ ಕಿವಿಯಲ್ಲಿ ಮಾರ್ದನಿಸುತ್ತಿದ್ದವು. ನೀನು ಮಾಡಿದ ಪಾಪ ಸುಮ್ಮನೆ ಬಿಡೋದಿಲ್ಲ ಕುಶಾಲ್. ನೀನು ತುಂಬ ಪ್ರೀತಿ ಮಾಡೋ ವ್ಯಕ್ತಿ ಬಿಟ್ಟು ಹೋದಾಗ ಎಷ್ಟು ನೋವಾಗುತ್ತೆ ಅಂತ ನಿನಗೆ ಶೀಘ್ರದಲ್ಲೇ ಗೊತ್ತಾಗಲಿದೆ. ಅವನು ತಕ್ಷಣವೇ ಎದ್ದು ಅವನ ಕಾರಿನತ್ತ ಓಡಿದ. ಅವನ ಡ್ರೈವರ್ಗೋಸ್ಕರ ಕೂಡ ಕಾಯದೆ ಕೀ ತೆಗೆದುಕೊಂಡು ಗಾಡಿ ಸ್ಟಾರ್ಟ್ ಮಾಡಿದ. ಕೇವಲ 15 ನಿಮಿಷದಲ್ಲಿ ಶರ್ಮಾ ಮಾನ್ಸನ್ಸ್ ಬಂದು ತಲುಪಿದ. ಅಲ್ಲಿಗೆ ತಲುಪಿದ ಮರುಕ್ಷಣವೇ ಕಾರಿಡೋರ್ ಕೂಡ ಲಾಕ್ ಮಾಡದೆ ತನಗೆ ಸಾಧ್ಯವಾದಷ್ಟು ವೇಗದಲ್ಲಿ ಓಡಿದ. ಅವನು ಅಜ್ಜಿಯ ರೂಮಿನ ಒಳಗಡೆ ಹೋದ. ಅಲ್ಲಿ ಅಜ್ಜಿ ನೆಲದ ಮೇಲೆ ಪ್ರಜ್ಞಾಹೀನಳಾಗಿ ಬಿದ್ದಿದ್ದಳು. ಅವನು ಅಜ್ಜಿಯನ್ನು ತಬ್ಬಿ ಹಿಡಿದು, ನನಗೆ ಈ ರೀತಿ ಮಾಡೋದು ಸರಿಯಲ್ಲ ಅಜ್ಜಿ, ಹೇಳು ಅಜ್ಜಿ ಪ್ಲೀಸ್ ಅಳುತ್ತಾ ಹೇಳಿದ. ಕುಶಾಲ್ ತನ್ನ ಮುಖವನ್ನು ಮೊಣಕಾಲಿನ ಹತ್ತಿರ ಇಟ್ಟು ಮುಖವನ್ನು ಕೈಗಳಿಂದ ಮುಚ್ಚಿ ICU ಪಕ್ಕದಲ್ಲಿನ ಕುರ್ಚಿಯೊಂದರ ಮೇಲೆ ಕುಳಿತಿದ್ದ. ಆತ ಭಯದ ನೆರಳಲ್ಲಿ ಚಿಂತಾಕ್ರಾಂತನಾಗಿ ಮುಳುಗಿ ಹೋಗಿದ್ದ. ಅವನ ಕಪಾಳದ ಮೇಲೆ ಕಣ್ಣೀರಿನ ಕೋಡಿ ಹರಿಯುತ್ತಿತ್ತು. ಮತ್ತೆ ಅಜ್ಜಿಗೆ ಏನಾದರೂ ಆದರೆ ನನ್ನ ಗತಿ ಏನು ಎಂದು ವಿಚಾರಿಸುತ್ತಿದ್ದ. ಇಂತಹ ಕೆಟ್ಟ ಆಲೋಚನೆಗಳೇ ತಲೆಯಲ್ಲಿ ಒಯ್ದಾಡುತ್ತಿರುವಾಗ ICUನಿಂದ ಡಾಕ್ಟರ್ ಒಬ್ಬರು ಹೊರಗಡೆ ಬಂದು ಅಲ್ಲಿಂದ ನರ್ಸ್ಗೆ ಏನು ಸಲಹೆಗಳನ್ನು ಕೊಡ್ತಾ ಇದ್ದರು. ಕುಶಾಲ್ ಮನಸ್ಸು ತಾಳಲಾರದೆ ಡಾಕ್ಟರ್ ಹತ್ತಿರ ಓಡೋಡಿ ಹೋಗಿ ಕೇಳಿದ, ಡಾಕ್ಟರ್, ನಮ್ಮ ಅಜ್ಜಿ ಹೇಗಿದ್ದಾರೆ? ಡೋಂಟ್ ವರಿ, ಈಗ ಏನು ಗಾಬರಿ ಆಗುವಂಥದ್ದು ಏನೂ ಇಲ್ಲ, ಶಿ ಈಸ್ ಫೈನ್ ಎಂದು ಡಾಕ್ಟರ್ ಉತ್ತರಿಸಿದರು. ಕುಶಾಲ್ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು ಡಾಕ್ಟರ್ಗೆ ಹೇಳಿದ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನೀವು ಮಾಡಿದ ಈ ಸಹಾಯಕ್ಕೆ ನಿಮಗೆ ತುಂಬ ಕೃತಜ್ಞನಾಗಿರುತ್ತೇನೆ.
ಮಿಸ್ಟರ್ ಶರ್ಮಾ, ನಿಜವಾಗಿಯೂ ನೀವು ಥ್ಯಾಂಕ್ಸ್ ಹೇಳಬೇಕಾಗಿರುವುದು ನನಗಲ್ಲ. ನಿಮ್ಮ ಈ ಕೃತಜ್ಞತೆಯ ವಾರಸುದಾರರೇ ಬೇರೆ. ಡಾಕ್ಟರ್ ಖುಷಿ ಶೆಟ್ಟಿ ಇರದೆ ಹೋಗಿದ್ರೆ ನಿಮ್ಮ ಅಜ್ಜಿಗೆ ಏನಾದರೂ ಆಗಬಹುದಾಗಿತ್ತು ಎಂದು ಹೇಳಿ ಇನ್ನೇನು ಹೊರಡಲು ಅನುವಾಗಿದ್ದರು. ಒಮ್ಮೆಲೆ ಕುಶಾಲ್ ಡಾಕ್ಟರನ್ನು ನಿಲ್ಲಿಸಿ ಕೇಳಿದ, ಪ್ಲೀಸ್ ಡಾಕ್ಟರ್, ಶೆಟ್ಟಿ ಎಲ್ಲಿ ಸಿಗ್ತಾರೆ ಅಂತ ಹೇಳ್ತೀರಾ? ನಮ್ಮ ಅಜ್ಜಿಯ ಜೀವ ಉಳಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದ ಹೇಳಬೇಕು. ಡಾಕ್ಟರ್ ಹೇಳಿದರು. ಓಹೋ, ಖಂಡಿತ. ಆಪರೇಷನ್ ಮುಗಿದಿದೆ ಅಲ್ವಾ? ಅವರು ತಮ್ಮ ಕ್ಯಾಬಿನ್ನಲ್ಲಿ ಇರುತ್ತಾರೆ. ನೀವು ಹೀಗೆ ಸ್ಟ್ರೈಟಾಗಿ ಹೋದರೆ ಎಡಕ್ಕೆ ಅವರ ಕ್ಯಾಬಿನ್ ಸಿಗುತ್ತೆ. ಕುಶಾಲ್ ಅವರಿಗೆ ಥ್ಯಾಂಕ್ಸ್ ಹೇಳಿ ಅವಳ ಕ್ಯಾಬಿನ್ನತ್ತ ಹೆಜ್ಜೆ ಹಾಕಿದ. ಅವನು ಅವಳ ಕ್ಯಾಬಿನ್ ತಲುಪಿ ಡೋರ್ ಮೇಲಿರುವ ನೇಮ್ ಪ್ಲೇಟನ್ನು ಓದಿದ. ಕುಶಾಲ್ನ ದೃಷ್ಟಿಕೋನ. ನಾನು ಅವಸರವಾಗಿ ಬಂದು ಡಾಕ್ಟರ್ ಶೆಟ್ಟಿ ಕ್ಯಾಬಿನ್ ಬಳಿ ಬಂದು ನಿಂತು ಒಂದು ದೀರ್ಘ ಉಸಿರು ಬಿಟ್ಟು ಕದವನ್ನು ತಟ್ಟಿದೆ. ಸ್ವಲ್ಪ ಸಮಯದ ನಂತರ ಒಳಗೆ ಬನ್ನಿ ಅಂತ ಹೇಳಿದರು. ನಾನು ಬಾಗಿಲನ್ನು ಎಳೆದು ಒಳಗಡೆ ಹೋದೆ. ನನ್ನ ಕಾಲುಗಳು ಒಂದೇ ಒಂದು ಮುಂದಡಿ ಇಡಲಿಲ್ಲ. ಬಾಯಿಂದ ಮಾತುಗಳೇ ಹೊರಳದಾಗಿದ್ದವು. ನಾನು ನನ್ನ ಜೀವನದ ಅತ್ಯಂತ ಆಶ್ಚರ್ಯದ ಕ್ಷಣವನ್ನು ನೋಡುತ್ತಿದ್ದೆ. ಹುಚ್ಚು ಜಗತ್ತಿನಲ್ಲಿ ಅಚ್ಚುಮೆಚ್ಚಿನ ಸುಂದರ ಹೆಣ್ಣನ್ನು ತನ್ನ ಕಣ್ಣ ಮುಂದೆ ನೋಡಿ ನನ್ನ ಹೃದಯ ಒಂದೇ ಕ್ಷಣ ತನ್ನ ಬಡಿತವನ್ನು ನಿಲ್ಲಿಸಿತ್ತು. ಅವಳು ಎಂದಿನಂತೆ ತನ್ನ ವೈದ್ಯಕೀಯ ಸಮವಸ್ತ್ರದಲ್ಲಿಯೇ ಇದ್ದಳು. ಒಂದು ಸೀರೆ ತೊಟ್ಟು ಅದರ ಮೇಲೆ ಏಫ್ರನ್ ಧರಿಸಿದ್ದಳು. ಆದರೂ ಕೂಡ ಅವಳ ಸೌಂದರ್ಯದ ಕಣಿಯಂತೆ ಕಂಗೊಳಿಸುತ್ತಿದ್ದಳು. ಅವಳ ಮೇಲೆ ನೆಟ್ಟ ಕಣ್ಣು ಕೀಳಲಾಗಲಿಲ್ಲ. ಅವಳು ನನ್ನತ್ತ ನೋಡಿ ಕೇಳಿದಳು, ನನ್ನಿಂದ ಏನಾದರೂ ಸಹಾಯ ಆಗಬೇಕಿತ್ತಾ? ನಾನು ತಕ್ಷಣದಿಂದ ಮತ್ತೊಂದು ಕಡೆ ನೋಡಿದೆ. ನಾನು ಅವಳನ್ನು ನೋಡುವುದನ್ನು ಅವಳು ನೋಡಿರಕ್ಕಿಲ್ಲ ಎಂದು ಭಾವಿಸಿ, ಹಲೋ ಕುಶಾಲ್ ಶರ್ಮಾ, ಏನಿಲ್ಲ, ನನ್ನ ಅಜ್ಜಿಯ ಜೀವ ಕಾಪಾಡಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ನೀವು ನನಗೆ ಎಷ್ಟು ಸಹಾಯ ಮಾಡಿದ್ದೀರಾ ಗೊತ್ತಾ? ನಾನು ನಿಮಗೆ ಯಾವಾಗಲೂ ಅಭಾರಿಯಾಗಿರುತ್ತೇನೆ. ಅವಳು ತನ್ನ ಸೀಟಿನಿಂದ ಎದ್ದು ನನ್ನ ಹತ್ತಿರ ನಡೆದು ಬಂದಳು. ಅವಳ ಅಂದವನ್ನು ಹತ್ತಿರದಿಂದ ನೋಡಿ ಕಣ್ತುಂಬಿಕೊಳ್ಳಲು ನಾನು ಖುಷಿಯಿಂದ ಕಾದು ನಿಂತಿದ್ದೆ. ಅವಳು ನನ್ನ ಸಮೀಪ ಬಂದು ಕೈಚಾಚಿ, ನೈಸ್ ಟು ಮೀಟ್ ಯು ಮಿಸ್ಟರ್ ಶರ್ಮಾ. ನಾನು ಕೂಡ ಕೈ ಮುಂದೆ ಮಾಡಿ ಹಸ್ತಲಗಾವ ಮಾಡಿ ನಿಮ್ಮನ್ನು ಮೀಟ್ ಮಾಡಿ ತುಂಬ ಖುಷಿಯಾಯಿತು. ನೀವು ನನ್ನನ್ನು ಕುಶಾಲ್ ಅಂತಲೇ ಕರೆಯಬಹುದು ಎಂದು ಹೇಳಿದೆ. ಅವಳು ಕನ್ಫ್ಯೂಸ್ ಆಗಿ ನನ್ನ ಕೇಳಿದಳು, ನಾವು ಈಗ ತಾನೇ ಮೀಟ್ ಆಗಿರೋದು, ಇಷ್ಟು ಬೇಗ ನಿಮ್ಮನ್ನು ಹೆಸರು ಹಿಡಿದು ಕರಿಬೇಕು? ಅವಳು ಕೇಳುವುದರಲ್ಲೂ ಅರ್ಥ ಇತ್ತು. ಅದನ್ನು ಅವಳಿಗೆ ಹೇಗೆ ಮತ್ತು ಯಾಕೆ ಹೇಳಿದೆ ಅಂತ ನಿಜವಾಗಿಯೂ ನನಗೆ ಕೂಡ ಗೊತ್ತಿರಲಿಲ್ಲ. ಆದರೆ ಆಗಲೇ ಡ್ಯಾಮೇಜ್ ಆಗಿ ಹೋಗಿತ್ತು. ಅದನ್ನು ಹೇಗಾದರೂ ಮಾಡಿ ಕವರಪ್ ಮಾಡಬೇಕಾಗಿತ್ತು. ಅದಕ್ಕೆ ನೀವು ನಮ್ಮ ಅಜ್ಜಿ ಜೀವನ ಉಳಿಸಿದ್ದೀರಲ್ಲ, ಅದಕ್ಕೆ ನೀವು ನನ್ನ ಹೆಸರು ಹಿಡಿದು ಕರೆದರೂ ನನಗೆ ಏನೂ ಅಭ್ಯಂತರ ಇಲ್ಲ ಅಂತ ಹೇಳಿದೆ. ನನ್ನ ಉತ್ತರದಿಂದ ಅವಳು ಸಂತುಷ್ಟಳಾದಂತೆ ಎನಿಸಿ, ನಾನು ಅಂತಹ ಮಹಾನ್ ಕೆಲಸ ಏನೂ ಮಾಡಿಲ್ಲ. ನಾನು ಡಾಕ್ಟರ್. ರೋಗಿಗಳ ಸೇವೆ ಮಾಡುವುದು ನಮ್ಮ ಕೈಲಾದರೆ ಅವರ ಜೀವ ಉಳಿಸುವುದು ನಮ್ಮ ಕರ್ತವ್ಯ ಎಂದು ಹೇಳಿದಳು. ಅವಳ ಮಾತುಗಳು ನನ್ನ ಹೃದಯ ಸ್ಪರ್ಶ ಮಾಡಿದವು. ಆದರೆ ನಾನಿನ್ನು ಅವಳ ಕೈ ಹಿಡಿದುಕೊಂಡಿರುವುದು ಅವಳಿಗೆ ಅಸಹ್ಯವೆನಿಸಲಿಲ್ಲ. ನಾನು ತಕ್ಷಣವೇ ಅವಳ ಕೈ ಬಿಟ್ಟು ಹೇಳಿದೆ, ನಾನು ಇನ್ನೂ ಸಹ ನಿಮ್ಮ ಕೈ ಹಿಡಿದುಕೊಂಡಿದ್ದೇನೆ ಎಂದು ಗೊತ್ತಾಗಲಿಲ್ಲ. ಐ ಆಮ್ ಸಾರಿ. ಅವಳು ಇಟ್ಸ್ ಓಕೆ ಎಂದಳು. ಅವಳು ಇನ್ನೇನು ತನ್ನ ಕುರ್ಚಿಯ ಮೇಲೆ ಹೋಗಿ ಕುಳಿತುಕೊಳ್ಳಬೇಕು ಎನ್ನುವಾಗ, ನಾನು ನನ್ನ ಅಜ್ಜಿಯನ್ನು ಮಾತನಾಡಿಸಬಹುದೇ ಎಂದು ಕೇಳಿದೆ. ಅವಳು ನನ್ನತ್ತ ತಿರುಗಿ, ಅಜ್ಜಿಗೆ ಒಂದಷ್ಟು ಔಷಧಿ ಮತ್ತು ಇಂಜೆಕ್ಷನ್ಗಳನ್ನು ಕೊಟ್ಟಿದ್ದೇವೆ. ಅವಳು ಇನ್ನೊಂದೆರಡು 2 ಗಂಟೆ ಮಲಗಿರುತ್ತಾಳೆ. ಅವಳು ಎದ್ದ ನಂತರ ನೀವು ಹೋಗಿ ಭೇಟಿಯಾಗಬಹುದು ಎಂದಳು. ಅವಳ ಕ್ಯಾಬಿನ್ನಲ್ಲಿಯೇ ಉಳಿದುಕೊಳ್ಳುವುದಕ್ಕೆ ಯಾವುದೇ ದಾರಿಗಳಿರಲಿಲ್ಲ. ಆದರೆ ಏನೋ ಕಾರಣನೋ ಗೊತ್ತಿಲ್ಲ, ನನಗೆ ಅಲ್ಲಿಂದ ಹೋಗುವುದಕ್ಕೆ ಮನಸ್ಸೇ ಇಲ್ಲ. ನಾನು ಇಲ್ಲಿ ಕೆಲ ಹೊತ್ತು ಸುಮ್ಮನೆ ನಿಂತೆ. ಅವಳು ಮತ್ತೊಮ್ಮೆ ನನ್ನನ್ನು ನೋಡಿ, ನಿಮಗೆ ಇನ್ನೇನಾದರೂ ತಿಳಿದುಕೊಳ್ಳುವುದು ಅಥವಾ ಏನಾದರೂ ಕೇಳೋದಿತ್ತಾ ಅಂತ ಕೇಳಿದಳು. ಏನೂ ಇಲ್ಲ ಅಂತ ಹೇಳಿ ಹೊರಗೆ ಹೋಗುವಾಗ ಒಮ್ಮೆಲೆ ಅವಳಂತೆ ತಿರುಗಿ ಕೇಳಿದೆ, ನಿಮ್ಮ ಫೋನ್ ನಂಬರ್ ಕೊಡ್ತೀರಾ? ಖುಷಿಯ ದೃಷ್ಟಿಕೋನ. ನಾನು ನನ್ನ ಕ್ಯಾಬಿನ್ ಒಳಗಡೆ ಕೆಲವೊಂದು ರೋಗಿಗಳ ರಿಪೋರ್ಟ್ ಕಾರ್ಡ್ಗಳನ್ನು ಪರಿಶೀಲಿಸುತ್ತಾ ಕುಳಿತಿದ್ದೆ. ಆಫ್ಕೋರ್ಸ್ ಅದರಲ್ಲಿಯೇ ಮುಳುಗಿ ಹೋಗಿದ್ದೆ ಕೂಡ. ಆದರೆ ಒಮ್ಮೆಲೆ ಯಾರೋ ನನ್ನ ಕ್ಯಾಬಿನ್ನ ಬಾಗಿಲನ್ನು ಬಡಿದ ಶಬ್ದ ಕೇಳಿಸಿತು. ನಾನು ಕೆಲಸ ಮಾಡುತ್ತಿರುವಾಗ ಯಾರಾದರೂ ಡಿಸ್ಟರ್ಬ್ ಮಾಡಿದರೆ ನನಗೆ ಕೊಂಚವೂ ಇಷ್ಟವಾಗುತ್ತಿರಲಿಲ್ಲ. ಆ ಶಬ್ದದಿಂದ ನನಗೆ ತುಂಬ ಇರಿಟೇಟ್ ಆಗಿ ಕಮ್ಮಿನ್ ಅಂತ ಹೇಳಿದೆ. ಒಬ್ಬ ಯುವಕ ನನ್ನ ಕ್ಯಾಬಿನ್ ಒಳಗಡೆ ಬಂದ. ಅವನು ನಿಜವಾಗಿಯೂ ತುಂಬಾ ಹ್ಯಾಂಡ್ಸಮ್ ಆಗಿದ್ದ ಅಂತ ನಾನು ಒಪ್ಪಿಕೊಳ್ಳಲೇಬೇಕು. ಆದರೆ ಆತ ಮಾತನಾಡದೆ, ಅತ್ತಿತ್ತ ಕದಲದೆ ವಿಗ್ರಹದ ಥರ ಬಾಗಿಲ ಬಳಿಯೇ ನಿಂತಿದ್ದ. ಅದಕ್ಕೆ ನಾನು ನನ್ನಿಂದ ಏನಾದರೂ ಸಹಾಯ ಬೇಕಿತ್ತಾ ಎಂದು ಕೇಳಿದೆ. ಅವನು ತನ್ನ ಅಜ್ಜಿಯನ್ನು ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಲು ಬಂದಿರುವುದಾಗಿ ಹೇಳಿದ. ನಾನು ಕೂಡ ಆತನ ಗುಣವನ್ನು ಮೆಚ್ಚಿ ಅವನೊಂದಿಗೆ ಹಸ್ತಲಾಘವ ಮಾಡಿದೆ. ನಾವು ಮಾತನಾಡಲು ಶುರು ಮಾಡಿದ ಮೇಲೂ ಸಹ ಅವನು ನನ್ನ ಕೈಯನ್ನು ಹಿಡಿದುಕೊಂಡಿದ್ದ. ಆಗ ನನಗೆ ತುಂಬ ಮುಜುಗರ ಅನಿಸಿತು. ಇದು ಅವನ ಅರಿವಿಗೆ ಬಂದ ತಕ್ಷಣವೇ ನನ್ನ ಕೈಯನ್ನು ಬಿಟ್ಟು ಕ್ಷಮೆಯಾಚಿಸಿದ. ಮತ್ತೆ ಅವನ ಕಣ್ಣಲ್ಲಿದ್ದ ಮುಜುಗರವನ್ನು ಕಂಡೆ.
ಅವನನ್ನು ಕ್ಷಮಿಸಿ ಇನ್ನೇನು ನನ್ನ ಸೀಟಿನಲ್ಲಿ ಹೋಗಿ ಕುಳಿತುಕೊಳ್ಳಬೇಕು ಎನ್ನುವಾಗ ಆತ ನನ್ನನ್ನು ಕರೆದು ನಾನು ಅಜ್ಜಿಯನ್ನು ನೋಡಬಹುದಾ ಎಂದು ಕೇಳಿದ. ಅಜ್ಜಿಗೆ ಔಷಧಿ ಇಂಜೆಕ್ಷನ್ ಕೊಟ್ಟಿರುವುದರಿಂದ ಇನ್ನೊಂದೆರಡು ಗಂಟೆ ಮಲಗ್ತಾರೆ. ಅವರು ಎದ್ದ ತಕ್ಷಣ ನೀವು ಮೀಟ್ ಆಗಬಹುದು ಎಂದು ಹೇಳಿದೆ. ಆದರೆ ಅವನು ಇನ್ನೂ ಅಲ್ಲಿಯೇ ನಿಂತುಕೊಂಡಿದ್ದ. ಅದಕ್ಕೆ ಇನ್ನು ಏನಾದರೂ ಕೇಳೋದಿತ್ತಾ ಎಂದು ಕೇಳಿದೆ. ಅವನು ಇನ್ನೇನು ಬಾಗಿಲು ದಾಟಿ ಹೊರಗೆ ಹೋಗಬೇಕೆನ್ನುವಾಗ ನನ್ನ ಫೋನ್ ನಂಬರ್ ಕೇಳಿದ. ಆಗಿರುವಾಗ ಪರಿಸ್ಥಿತಿಗೆ ಆತನ ಪ್ರಶ್ನೆ ಅಸಮಂಜಸವಾಗಿತ್ತು. ನನಗೆ ಸ್ವಲ್ಪ ಗಾಬರಿಯಾಯಿತು. ಆದರೂ ಸುಧಾರಿಸಿಕೊಂಡು ಮೇ ಐ ನೋವೆ ಎಂದು ಹೇಳಿದೆ. ಸ್ವಲ್ಪ ಹೊತ್ತು ಶಾಂತನಾಗಿ ಹೇಳಿದ, ಏನಾದರೂ ಎಮರ್ಜೆನ್ಸಿಗೆ ಬೇಕಾಗಿತ್ತು. ನಿಮಗೂ ಗೊತ್ತು, ನನ್ನ ಅಜ್ಜಿ ಹಾರ್ಟ್ ಪೇಷಂಟ್. ಅವಳಿಗೆ ಮುಂದೆ ಕೂಡ ತೊಂದರೆ ಆಗಬಹುದಲ್ವಾ? ಅದಕ್ಕೆ ಕೇಳಿದೆ. ನಿಮ್ಮ ನಂಬರ್ ಇದ್ದರೆ ತುರ್ತು ಪರಿಸ್ಥಿತಿಯಲ್ಲಿ ಕರೆ ಮಾಡಬಹುದು ಅಂತಷ್ಟೇ. ಅದನ್ನು ಕೇಳಿ ನಾನು ಸಂತುಷ್ಟಳಾಗಿ ಓಹೋ ಶ್ಯೂರ್, ಎಮರ್ಜೆನ್ಸಿಗಾದರೆ ನನ್ನ ನಂಬರ್ ನಿಮಗೆ ಕೊಡ್ತೀನಿ, ತಗೊಳ್ಳಿ, ಇದೇ ನನ್ನ ವಿಸಿಟಿಂಗ್ ಕಾರ್ಡ್, ಅದರ ಮೇಲೆ ನನ್ನ ಫೋನ್ ನಂಬರ್ ಇದೆ ಎಂದು ಹೇಳಿದೆ. ಅವನು ಕಾರ್ಡನ್ನು ತೆಗೆದುಕೊಂಡು ನನ್ನ ಕ್ಯಾಬಿನಿಂದ ಹೊರಗಡೆ ಹೋದ. ಕುಶಾಲ್ ಕಾರಿನಿಂದ ಹೊರಗಡೆ ಬಂದ. ತನ್ನ ಅಜ್ಜಿ ಕೆಳಗಿಳಿಯಲು ಸಹಾಯ ಮಾಡಿದ. ಅಜ್ಜಿಯ ಕೈ ಹಿಡಿದುಕೊಂಡು ಮನೆಯೊಳಗಡೆ ಕರೆದುಕೊಂಡು ಹೋದ. ಅಜ್ಜಿಯನ್ನು ಸೋಫಾದ ಮೇಲೆ ಕುಳ್ಳಿರಿಸಿ ಮುಂದಿನ ಸಾರಿ ಔಷಧಿ ಖಾಲಿ ಆಗೋದಕ್ಕಿಂತ ಒಂದೆರಡು ದಿನ ಮುಂಚೆನೇ ನನಗೆ ತಿಳಿಸಿ ಎಂದು ಹೇಳಿದ. ಇನ್ನು ಮುಂದೆ ನೀನು ನಿನ್ನ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಿದರೆ ನನ್ನ ಕೈಯಿಂದ ಸಹಿಸಿಕೊಳ್ಳುವುದಕ್ಕೆ ಆಗೋಲ್ಲ. ನಿನಗೆ ಯಾಕೆ ಅರ್ಥ ಆಗಲ್ಲ ಅಜ್ಜಿ? ನೀನೇ ನನ್ನ ಪ್ರಪಂಚ, ಸರ್ವಸ್ವ ಎಲ್ಲ. ನಿನಗೆ ಏನಾದರೂ ಆದರೆ ನಾನು ಬದುಕಿರೋದಿಲ್ಲ ಎಂದು ತನ್ನ ತೇವಭರಿತ ಕಣ್ಣುಗಳಿಂದ ಹೇಳಿದ. ಓಕೆ ಚಿಂಟು, ಇನ್ಮುಂದೆ ಹೀಗೆ ಆಗೋದಿಲ್ಲ, ಐ ಆಮ್ ಸಾರಿ ಎಂದು ಹೇಳಿ ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಕುಶಾಲ್ ಅವಳಿಂದ ಬಿಡಿಸಿಕೊಂಡು, ಹೋಗಿ ಈಗ ರೆಸ್ಟ್ ಮಾಡು, ನಾನು ನನ್ನ ರೂಮ್ಗೆ ಹೋಗ್ತಾ ಇದ್ದೀನಿ. ನಿನ್ನ ಫೋನ್ ಇಲ್ಲಿದೆ, ನಿನಗೆ ಏನಾದರೂ ಬೇಕಾದರೆ ಒಂದು ಕಾಲ್ ಮಾಡು, ನಾನು ತಕ್ಷಣವೇ ಬರ್ತೀನಿ ಎಂದು ಹೇಳಿದ. ಅಜ್ಜಿ ಅವನ ಹಣೆಗೆ ಮುತ್ತಿಟ್ಟು ಕಳುಹಿಸಿದಳು. ಅವನು ತನ್ನ ರೂಮಿನೆಡೆಗೆ ಹೆಜ್ಜೆ ಹಾಕಿದ. ಖುಷಿ, ಏನು ವಿಚಾರ ಮಾಡ್ತಿದ್ದೀಯಾ? ಯಾಕೆ ಊಟ ಮಾಡ್ತಿಲ್ಲ? ಎಲ್ಲೇ ಮುಳುಗಿ ಹೋಗಿದ್ದೀಯಾ? ಅವಳ ಗೆಳತಿಯರು ವಿಚಾರಿಸುವಾಗ ಖುಷಿ ಸ್ವಲ್ಪ ಸಬ್ ಕಾನ್ಷಿಯಸ್ ಆಗಿಯೇ ಇದ್ದಳು. ಆಗ ನೀವು ಏನು ಹೇಳಿದ್ದೀರಿ ಅಂತ ತನ್ನ ಗೆಳತಿಯರಿಗೆ ಕೇಳಿದಳು. ಆಗ ಕೀರ್ತಿ, ನೀನು ಯಾಕೆ ಊಟ ಮಾಡ್ತಾ ಇಲ್ಲ ಅಂತ ಕೇಳಿದ್ವಿ. ಕೀರ್ತಿ ಖುಷಿಯ ಕೈ ಹಿಡಿದು ಏನಾಯಿತು ಅಂತ ಕೇಳಿದಳು. ಕಿರಣ್ ಅವರಿಬ್ಬರತ್ತ ನೋಡಿ, ಇವತ್ತು ಖುಷಿ ನೀನು ಬೇರೆಲ್ಲೋ ಕಳೆದು ಹೋಗಿದ್ದೀಯಾ ಅಂತ ನನಗೆ ಅನಿಸುತ್ತಿದೆ. ಈಸ್ ಎನಿಥಿಂಗ್ ರಾಂಗ್ ಅಂತ ಕೇಳಿದಳು. ಖುಷಿ ಸ್ವಲ್ಪ ಸುಧಾರಿಸಿಕೊಂಡು, ಇಲ್ಲ, ಏನೂ ಇಲ್ಲ. ಇವತ್ತು ಒಬ್ಬ ಹುಡುಗನ್ನ ಭೇಟಿಯಾದೆ. ಆತ ಎಲ್ಲರಿಗಿಂತ ಸ್ವಲ್ಪ ವಿಭಿನ್ನ ಆಸಾಮಿ ಅನಿಸಿದ್ದ. ಕೀರ್ತಿ ಮತ್ತು ಕಿರಣ್ ಒಮ್ಮೆಲೆ ಜೋರಾಗಿ ನಕ್ಕು, ಯಾರವನು? ನೋಡೋದಕ್ಕೆ ಸ್ಮಾರ್ಟ್ ಆಗಿದ್ದಾನಾ? ಅವನು ಅಂದರೆ ನಿನಗೆ ಇಷ್ಟನಾ? ನೀನು ಇಷ್ಟಪಟ್ಟಿದ್ದೀಯ ಅಂದ ಮೇಲೆ ಹ್ಯಾಂಡ್ಸಮ್ ಹಾಗೆ ಇರ್ತಾನೆ ಬಿಡು, ತುಂಬ ಅತ್ಯುತ್ಸಾಹದಿಂದ ಕೇಳಿದರು. ಅವರು ಪ್ರಶ್ನೆಗಳಿಂದ ಖುಷಿ ವಿಚಲಿತಳೇನೂ ಆಗಲಿಲ್ಲ. ತನ್ನ ಸ್ನೇಹಿತರ ತುಂಬ ಅರಿತುಕೊಂಡಿದ್ದರಿಂದ ಶಾಂತವಾಗಿ ಸ್ಥಿರವಾಗಿ ಕುಳಿತಿದ್ದಳು. ಅವಳು ಹುಡುಗರ ಬಗ್ಗೆ ಹೆಚ್ಚಿಗೆ ಮಾತನಾಡುತ್ತಿರಲಿಲ್ಲ. ಒಂದು ವೇಳೆ ಮಾತನಾಡಿದರೂ ತನ್ನ ಸಹೋದ್ಯೋಗಿಗಳ ಬಗ್ಗೆಯೋ ಇಲ್ಲ ಹಳೆ ಸ್ನೇಹಿತರ ಬಗ್ಗೆ ಹೇಳುತ್ತಿದ್ದಳು. ಇದೇ ಮೊದಲ ಸಲ ಒಬ್ಬ ಅಪರಿಚಿತ ಹುಡುಗನ ಬಗ್ಗೆ ಮಾತನಾಡಿದ್ದು, ಮತ್ತೆ ಅವನ ಚಿಂತೆಯಲ್ಲಿ ಮುಳುಗಿ ಹೋಗಿದ್ದು. ಇದೇ ಒಂದು ಕಾರಣಕ್ಕೆ ಅವಳ ಗೆಳತಿಯರು ಖುಷಿ ಅವನನ್ನು ಇಷ್ಟಪಟ್ಟಿರಬಹುದು ಎಂದು ಭಾವಿಸಿದ್ದರು. ಇಲ್ಲ, ಅಂತಹುದು ಏನೂ ಇಲ್ಲ. ಇವತ್ತು ಅವನ ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ನಾನು ಅವರ ಪ್ರಾಣ ಉಳಿಸಿದೆ. ಅದಕ್ಕೋಸ್ಕರ ಥ್ಯಾಂಕ್ಸ್ ಹೇಳಬೇಕು ಅಂತ ನನ್ನ ಕ್ಯಾಬಿನ್ಗೆ ಬಂದಿದ್ದ. ಆದರೆ ಅವರು ಒಳಗಡೆ ಬಂದಾಗ ಅವನು ಸಂಪೂರ್ಣ ಕಳೆದು ಹೋಗಿದ್ದ. ನಾನು ಕರೆದಿದ್ದ ಧ್ವನಿ ಕೇಳಿ ವಾಸ್ತವಕ್ಕೆ ಬಂದು ಮುಜುಗರದಿಂದ ನನ್ನ ಮೇಲೆ ನಿಟ್ಟಿದ್ದ ದೃಷ್ಟಿಯನ್ನು ಬೇರೆಡೆ ಹರಿಸಿದ. ಆಮೇಲೆ ನಾನು ಅವನತ್ತ ಹೋಗಿ ಕೈ ಮುಂದೆ ಮಾಡಿ ಮಾತನಾಡಿಸಿದೆ. ಅವನು ನಮ್ಮ ಮಾತು ಮುಗಿದರೂ ಸಹ ನನ್ನ ಕೈ ಹಿಡಿದುಕೊಂಡೇ ಇದ್ದ. ನನಗೆ ಸ್ವಲ್ಪ ಮುಜುಗರ ಆಯಿತು. ಅದನ್ನು ನೋಡಿ ಪಟ್ಟನೆ ತನ್ನ ಕೈಯನ್ನು ವಾಪಸ್ ತೆಗೆದುಕೊಂಡ. ತದನಂತರ ತನ್ನ ಅಜ್ಜಿಯನ್ನು ಭೇಟಿ ಆಗಬಹುದಾ ಅಂತ ಕೇಳಿದ. ನಾನು ಇನ್ನೊಂದೆರಡು ಗಂಟೆ ಬಿಟ್ಟು ಮೀಟ್ ಮಾಡಿ ಅಂತ ಹೇಳಿದೆ. ಮತ್ತೆ ಒಮ್ಮೆಲೆ ನನ್ನ ಫೋನ್ ನಂಬರ್ ಕೇಳಿದ. ಇಲ್ಲಿವರೆಗೂ ಕೀರ್ತಿ ಮತ್ತು ಕಿರಣ್ ಅವರ ಮಾತುಗಳನ್ನು ಕಣ್ಣರಳಿಸಿ ಕೇಳುತ್ತಿದ್ದವರು ಕೊನೆಯ ಸಾಲುಗಳನ್ನು ಕೇಳಿದಾಗ ಅವರ ಪ್ರತಿಕ್ರಿಯೆ, ನಿನ್ನನ್ನು ನೋಡಿದ ತಕ್ಷಣವೇ ಇಷ್ಟಪಟ್ಟಿದ್ದರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಆದರೆ ಮೊದಲ ಭೇಟಿಯಲ್ಲಿ ಹುಡುಗಿ ನಂಬರ್ ಕೇಳುವುದು ತುಂಬ ಫಾಸ್ಟ್ ಅಂತ ಅನಿಸಲಿಲ್ಲವಾ ಎಂದು ಕೀರ್ತಿ ಕೇಳಿದಳು. ಆಗ ಖುಷಿ, ಈ ರೀತಿ ಏನೂ ಇಲ್ಲ. ಅವನ ಅಜ್ಜಿಗೆ ಹಾರ್ಟ್ ಅಟ್ಯಾಕ್ ಇತ್ತಲ್ಲ, ಮತ್ತೆ ಯಾವಾಗ ಬೇಕಾದರೂ ಹೀಗೆ ಆಗಬಹುದು ಅಂತ ಎಮರ್ಜೆನ್ಸಿಗೆ ನಂಬರ್ ಕೇಳಿದ ಎಂದು ಹೇಳಿದಳು. ಆಗ ಅವಳ ಇಬ್ಬರು ಗೆಳತಿಯರು ಕೊಂಚ ನಿರಾಳವಾದರು. ಮತ್ತೆ ನೀನು ಪ್ರಾಬ್ಲಮ್ ಏನು? ಇದರಲ್ಲಿ ನನಗೆ ಸ್ಟ್ರೇಂಜ್ ಅಂತ ಏನೂ ಅನಿಸಲೇ ಇಲ್ಲ ಅಂತ ಏನೂ ಅನಿಸಲಿಲ್ಲ ಎಂದು ಕಿರಣ್ ಕೇಳಿದಳು. ಕೀರ್ತಿ ಕೂಡ ಅವಳೊಟ್ಟಿಗೆ ದನಿಗೂಡಿದಳು. ಆದರೆ
ಅವನು ಒಳಗೆ ಬಂದ ಕ್ಷಣದಿಂದ ನನ್ನನ್ನು ನೋಡುತ್ತಲೇ ಇದ್ದ. ಅದೇ ನನಗೆ ತುಂಬ ವಿಚಿತ್ರ ಅನಿಸಿದ್ದು. ಇದನ್ನು ಕೇಳಿ ಕಿರಣ್ ಮತ್ತು ಕೀರ್ತಿ ನಗುತ್ತಾ ಪರಸ್ಪರ ಮುಖ ನೋಡಿಕೊಂಡರು. ಖುಷಿ, ನಿನಗೆ ನಿಜವಾಗಿಯೂ ಗೊತ್ತಿಲ್ಲ ನೀನು ಎಷ್ಟು ಸುಂದರವಾಗಿದ್ದೀಯಾ ಅಂತ. ಒಂದು ಹುಡುಗ ನಿನ್ನನ್ನು ಆ ರೀತಿ ನೋಡೋದರಲ್ಲಿ ಆಶ್ಚರ್ಯವೇನಿಲ್ಲ. ಕಾರಣ ಯು ಆರ್ ಸೋ ಬ್ಯೂಟಿಫುಲ್ ಆ್ಯಂಡ್ ಬ್ರೆತ್ ಟೇಕಿಂಗ್. ಮತ್ತು ಯಾವುದೇ ಹುಡುಗ ಆದರೂ ನಿನ್ನ ನೋಡಿದ ಕೂಡಲೇ ಬಿದ್ದು ಹೋಗ್ತಾನೆ, ಅವರು ಖುಷಿಗೆ ಹೇಳಿದರು. ಆಗ ಖುಷಿ, ನಿಮ್ಮ ಜೊತೆ ಮಾತನಾಡಿ ಮನಸ್ಸಿಗೆ ತುಂಬ ಸಮಾಧಾನ ಆಯಿತು. ನೀವು ಒಂಥರ ನನಗೆ ಪೇನ್ ಕಿಲ್ಲರ್ ಇದ್ದ ಹಾಗೆ ಎಂದು ಹೇಳಿದಳು. ಮೂವರು ಸೇರಿ ಜೋರಾಗಿ ನಕ್ಕು ಮತ್ತೆ ಊಟ ಮಾಡಲು ಶುರು ಮಾಡಿದರು. ಅದಕ್ಕೆ, ನೀವು ಫ್ರೀ ಆಗಿದ್ದಾಗ ನಾನು ನಿಮ್ಮಿಬ್ಬರನ್ನು ಯಾವಾಗಲೂ ಡಿನ್ನರ್ಗೆ ಕರೆಯುತ್ತೇನೆ. ನೀವು ನನ್ನೊಟ್ಟಿಗೆ ಮಾತಾಡಿ ನನಗೆ ನೆಮ್ಮದಿಯನ್ನು ಕೊಡುತ್ತೀರಿ. ಆವಾಗಲೇ ಅವರ ಊಟ ಕೂಡ ಮುಗಿಯಿತು. ಕಿರಣ್ ಮತ್ತು ಕೀರ್ತಿ ಇವಳಿಗೆ ಗುಡ್ ಬೈ ಹೇಳಿ ತಮ್ಮ ಮನೆಗಳಿಗೆ ಹೊರಟರು. ಆದರೆ ಖುಷಿಗೆ ತನಗಾಗಿ ಒಂದು ಸರ್ಪ್ರೈಸ್ ಕಾದಿರುವುದು ಗೊತ್ತಿರಲಿಲ್ಲ. ಖುಷಿ ಕೂಡ ಒಳಗಡೆ ಹೋಗಿ ಕೈಕಾಲು ಮುಖವನ್ನು ತೊಳೆದು ಫ್ರೆಶಪ್ ಆದಳು. ತನ್ನ ಸೋಫಾದ ಮೇಲೆ ಆಸೀನಳಾಗಿ ಮೊಬೈಲ್ನಲ್ಲಿ ಕೈಯಾಡಿಸುತ್ತಿರುವಾಗ ಒಂದು ಅಪರಿಚಿತ ನಂಬರ್ನಿಂದ ಕರೆ ಬಂತು. ಅವಳು ಫೋನ್ ರಿಸೀವ್ ಮಾಡಿ ಹಲೋ ಅಂದಳು. ಒಬ್ಬ ವ್ಯಕ್ತಿ ಅವಳ ಮಾತುಗಳಿಗೆ ಪ್ರತಿಕ್ರಿಯಿಸಿ ಏನನ್ನು ಹೇಳಿ, ಓಕೆ, ನಾನು ಆಸ್ಪತ್ರೆಯಲ್ಲಿ ನನ್ನ ಎಲ್ಲ ಕೆಲಸ ಮುಗಿಸಿಕೊಂಡು ಬರುತ್ತೇನೆ ಎಂದು ಹೇಳಿದಳು. ಆ ಕಡೆ ವ್ಯಕ್ತಿಯಿಂದ ಮತ್ತೆ ದನಿ ಕೇಳಿಸಿತು. ಅದಕ್ಕೆ ಖುಷಿ, ಇದಕ್ಕೆಲ್ಲ ಯಾರಾದರೂ ಥ್ಯಾಂಕ್ಸ್ ಹೇಳ್ತಾರಾ? ನಿಮಗೆ ಸಹಾಯ ಬೇಕಾದಾಗ ನನ್ನನ್ನು ಕರೆಯಿರಿ. ಅಜ್ಜಿ ಆರೋಗ್ಯದ ಬಗ್ಗೆ ಚೆಕಪ್ ಮಾಡೋದು ನನ್ನ ಕರ್ತವ್ಯ ಮತ್ತು ಸಂತೃಪ್ತಿಯ ವಿಷಯ. ಇಷ್ಟನ್ನು ಹೇಳಿ ಕಾಲ್ ಕಟ್ ಮಾಡಿದಳು. ಅವಳು ಮುಗುಳ್ನಕ್ಕು ಮಲಗಲು ತನ್ನ ಬೆಡ್ರೂಮಿಗೆ ಹೋದಳು. ಕುಶಾಲ್ ತನ್ನ ಫೋನಿನಲ್ಲಿ ಕಣ್ಣಾಡಿಸುತ್ತಿರುವಾಗ ಯಾರೋ ಬಂದು ಅವನ ಕ್ಯಾಬಿನ್ ಕದ ತಟ್ಟಿದ. ಅವನು ಕಮ್ಮಿನ್ ಅಂದ. ಇಬ್ಬರು ಯುವಕರು ಆಫೀಸ್ ಒಳಗಡೆ ಬಂದರು. ಕುಶಾಲ್ ಎದ್ದು ಸಣ್ಣನೆ ಮಂದಹಾಸ ಬೀರಿ ಅವರತ್ತ ನಡೆದು ಹೋದ. ಮೂವರು ಒಬ್ಬರನ್ನೊಬ್ಬರು ಒಪ್ಪಿಕೊಂಡರು. ಕುಮಾರ್, ಕಲ್ಯಾಣ್ ಇಬ್ಬರು ನಿಮ್ಮ ಪರ್ಸನಲ್ ಲೈಫ್ನಲ್ಲಿ ಬ್ಯುಸಿಯಾಗಿ ನನ್ನನ್ನು ಮರೆತು ಬಿಟ್ಟಿದ್ದೀರಾ ಎಂದು ಕುಶಾಲ್ ಹೇಳಿದಾಗ ಅವರಿಬ್ಬರು ಒಬ್ಬರ ಮುಖ ಇನ್ನೊಬ್ಬರು ನೋಡಿ ಮುಸಿ ನಕ್ಕರು. ಆವಾಗ ಕುಮಾರ್, ಓಹೋ, ಆಗ ಈ ಮಾತನ್ನು ಯಾರು ಇದ್ದಾರೆ ಕೇಳೋ, ನಾವು ಬ್ಯುಸಿಯಾಗಿದ್ದೀವಿ ಅಂತೆ. ವಾಟ್ ಆ ಜೋಕ್ ಎಂದು ಹೇಳಿದ. ಹಲೋ ಮಿಸ್ಟರ್, ನಮ್ಮ ಹತ್ತಿರ ಸಿಕ್ಕಾಬಟ್ಟೆ ಟೈಮ್ ಇದೆ, ಆದರೆ ನಿನ್ನ ಹತ್ತಿರ ಇಲ್ಲ. ಅದಕ್ಕೆ ತಾನೇ ಬರೀ ನಿನ್ನ ಆಫೀಸಿನಲ್ಲಿ ಮಾತ್ರ ಮೀಟ್ ಮಾಡ್ತಾ ಇರೋದು ಅಂತ ಕಲ್ಯಾಣ್ ಹೇಳಿದ. ಕುಮಾರ್ ಅವನ ಮಾತಿಗೆ ತಲೆದೂಗಿ, ನೀನು ನಮ್ಮ ಪರ್ಸನಲ್ ಲೈಫ್ನಲ್ಲಿ ಮುಳುಗಿ ಹೋಗಿ ನಿನ್ನನ್ನು ಮರೆತಿದ್ದೀಯಾ ಅಂತ ಹೇಳ್ತಾ ಇದ್ದೀಯಾ? ವಾವ್ ಅಂದ. ಆಗ ಕುಶಾಲ್, ಓಕೆ, ಸಾರಿ ಗಾಯ್ಸ್, ನಿಮಗೆ ಇನಫ್ ಟೈಮ್ ಕೊಡೋಕ್ಕೆ ಆಗಲಿಲ್ಲ. ಆದರೆ ನನ್ನ ಗೆಳೆಯರು ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ ಅಂತ ನಂಗೊತ್ತು. ನಾನು ಶೀಘ್ರದಲ್ಲಿ ಒಂದು ಹೊಸ ಪ್ರಾಡಕ್ಟ್ ಅನ್ನು ಮಾರ್ಕೆಟ್ ಲಾಂಚ್ ಮಾಡೋ ವಿಚಾರವಾಗಿ ತುಂಬ ಬ್ಯುಸಿಯಾಗಿದ್ದೀನಿ ಅಂತ ಹೇಳಿದ. ಕುಮಾರ್ ಮತ್ತು ಕಲ್ಯಾಣ್ ಅವನ ಮಾತಿಗೆ ತಲೆಯಲ್ಲಾಡಿಸಿ, ನೀನು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದೀಯಾ ಅಂತ ನಮಗೂ ಅರ್ಥ ಆಗುತ್ತೆ. ಅದಕ್ಕೆ ನಾವೇ ಖುದ್ದಾಗಿ ನಿನ್ನನ್ನು ನೋಡಬೇಕು ಅಂತ ಇಲ್ಲಿಯವರೆಗೂ ಬಂದಿದ್ದು ಎಂದು ಹೇಳಿದರು. ಆಗ ಕುಶಾಲ್, ನಮ್ಮ ಹುಡುಗರು ಅಂದರೆ ಹೀಗಿರಬೇಕು. ನಿಮ್ಮಿಬ್ಬರ ಜೊತೆ ಹೊರಗಡೆ ಸುತ್ತಾಡೋದನ್ನು ನಾನು ತುಂಬ ಮಿಸ್ ಮಾಡ್ತಾ ಇದ್ದೀನಿ. ಬಿಸ್ನೆಸ್ ಮ್ಯಾನ್ ಆಫ್ ದಿ ಇಯರ್ ಪ್ರಶಸ್ತಿ ಬಂದಾಗಿನಿಂದ ಶತ್ರುಗಳ ಸಂಖ್ಯೆ ಕೂಡ ಜಾಸ್ತಿಯಾಗಿದೆ. ನನ್ನ ಕೆಲಸದ ಒತ್ತಡ ಹಿಂದೆಂದಿಗಿಂತಲೂ ಈಗ ಹೆಚ್ಚಾಗಿದೆ ಎಂದು ಹೇಳಿದ. ನಮ್ಮ ಈ ಬ್ಯುಸಿ ಫ್ರೆಂಡ್ ಸ್ವಲ್ಪ ಬಿಡು ಮಾಡಿಕೊಂಡು ನಮ್ಮೊಂದಿಗೆ ಮಾತನಾಡಬಹುದಲ್ಲ ಎಂದು ಕೇಳಿದ. ಆಫ್ಕೋರ್ಸ್, ಬನ್ನಿ ಕೂತ್ಕೊಳ್ಳಿ ಅಂದ ಕುಶಾಲ್. ಅವರು ಬಂದು ಅವನ ಎದುರುಗಡೆ ಕುರ್ಚಿಯಲ್ಲಿ ಕುಳಿತುಕೊಂಡರು. ಅವರ ಮಾತುಕತೆ ಶುರುವಾಯಿತು. ಅವನ ಅಜ್ಜಿಯ ಹಾರ್ಟ್ ಅಟ್ಯಾಕ್ ವಿಷಯ ಕೇಳಿ ಇಬ್ಬರಿಗೂ ಗಾಬರಿಯಾಯಿತು. ಈಗ ಅಜ್ಜಿ ಚೆನ್ನಾಗಿದ್ದಾರಾ? ಎಲ್ಲ ಸರಿ ಇದೆ ತಾನೆ ಎಂದು ಕುಮಾರ್ ಕೇಳಿದ. ಕುಶಾಲ್ ಅವರಿಗೆ ಮಾತಿಗೆ ಸಮ್ಮತಿಸಿ, ಈಗ ಪರವಾಗಿಲ್ಲ, ಥ್ಯಾಂಕ್ಸ್ ಟು ಡಾಕ್ಟರ್ ಖುಷಿ ಅಂದಾಗ ಇಬ್ಬರು ಸಹ ಕುತೂಹಲ ತುಂಬಿದ ಕಣ್ಣುಗಳಿಂದ ಅವನತ್ತ ನೋಡಿದರು. ಅವರ ನೋಟವನ್ನು ಹರಿತ ಕುಶಾಲ್ ಅವರಿಗೆ ಸಂಪೂರ್ಣ ಕಥೆಯನ್ನು ಎಳೆಯಾಗಿ ಹೇಳಿದ. ನೀನು ಅವಳನ್ನು ಲವ್ ಮಾಡ್ತಾ ಇದೀಯಾ ಎಂದು ಕುಮಾರ್ ಕೇಳಿದ. ಕುಶಾಲ್ ಸ್ವಲ್ಪ ಹೊತ್ತು ವಿಚಾರ ಮಾಡಿ, ಅವಳು ಸುಂದರ ಅಪ್ಸರೆ ಥರ ಇದ್ದಳು ಅಂತ ನಾನು ಒಪ್ಪಿಕೊಳ್ಳಲೇಬೇಕು. ಆದರೆ ಇದು ಬರೀ ಆಕರ್ಷಣೆ, ಪ್ರೀತಿ ಅಲ್ಲ ಅಂತ ತನ್ನ ಅನಿಸಿಕೆ ಎಂದು ಹೇಳಿದ. ಆಗ ಕಲ್ಯಾಣ್ ಅವನ ಮಾತಿಗೆ ತಲೆದೂಗಿಸಿ, ಒಂದು ನೋಡಿದ ತಕ್ಷಣ ಪಟ್ಟಂತ ಹೇಗೆ ಲವ್ ಮಾಡೋಕ್ಕಾಗುತ್ತೆ? ಅದು ಬರೀ ಆಕರ್ಷಣೆಯಾಗಿರಬೇಕು ಅಂತ ಹೇಳಿದ. ಒಮ್ಮೆಲೆ ಕುಮಾರ್ನ ಫೋನ್ ರಿಂಗಣಿಸಲು ಶುರು ಮಾಡಿತು. ಅವನು ಫೋನ್ ರಿಸೀವ್ ಮಾಡಿ ಮಾತನಾಡಿ ಇಟ್ಟ ಮೇಲೆ, ಓಕೆ ಗಾಯ್ಸ್, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಆಮೇಲೆ ಸಿಗ್ತೀನಿ ಎಂದು ಹೇಳಿ ಹೊರಟು ಹೋದ. ಕಲ್ಯಾಣ್ ಸಹ ನಾನು ಕೂಡ ಹೋಗ್ತೀನಿ, ಸಿ ಯು ಬಾಯ್ ಅಂತ ಹೇಳಿ ಹೋದ. ಅವರಿಬ್ಬರು ಹೋದ ಮೇಲೆ ಕುಶಾಲ್ ಮತ್ತೆ ತನ್ನ ಕೆಲಸದ ಕಡೆ ಗಮನ ಹರಿಸಿದ. ಕುಶಾಲ್ನ ಅಜ್ಜಿ ಟಿವಿ ನೋಡುತ್ತಾ ಕುಳಿತಿದ್ದಾಗ ಯಾರೋ ಬಂದು ಬಾಗಿಲು ಬಡಿದಂಗಾಯಿತು. ಅವರು ಸೋಫಾದ ಮೇಲಿಂದ ಎದ್ದು ಕದವ ತೆರೆಯಲು ಹೋದರು. ಅವರು ಬಾಗಿಲು ತೆಗೆದು ಹೊರಗಡೆ ನೋಡಿದಾಗ ಅವಳ ಕಣ್ಣೆದುರು ಒಂದು ಸುಂದರ ಹೆಣ್ಣು ನಿಂತಿದ್ದಳು. ಆ ಹುಡುಗಿ ಮತ್ತೆ ಬೇರಾರೂ ಅಲ್ಲ, ಡಾಕ್ಟರ್ ಖುಷಿ ಶೆಟ್ಟಿ. ಅವಳು ಅಜ್ಜಿಯನ್ನು ಒಂದು ಕಿರುನಗೆ ಬೀರಿದಳು. ಅಜ್ಜಿಗೂ ಸಹ ಅವಳನ್ನು ಇಲ್ಲಿ ನೋಡಿ ತುಂಬ ಸಂತೋಷವಾಗಿತ್ತು. ಅಜ್ಜಿ ಅವಳನ್ನು ತಬ್ಬಿ ಒಳಗಡೆ ಬಾ ಎಂದು ಬರಮಾಡಿಕೊಂಡರು.
ಖುಷಿ ಒಳಗಡೆ ಹೋಗಿ ಸುತ್ತಮುತ್ತ ಎಲ್ಲ ನೋಡಿದಳು. ಶರ್ಮಾ ಮ್ಯಾನ್ಸನ್ಸ್ ತುಂಬ ದೊಡ್ಡದಾಗಿ ಸುಂದರ ಮತ್ತು ಮನಮೋಹಕವಾಗಿತ್ತು. ಖುಷಿ ಅಂತಹ ದೊಡ್ಡ ಬಂಗಲೆಯನ್ನು ನೋಡಿ ಅವಕ್ಕಾಗಿದ್ದಳು. ಇಲ್ಲಿಗೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೀನು ಇಲ್ಲಿಯವರೆಗೂ ನನಗಾಗಿ ಬರ್ತೀಯಾ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಎಂದು ಅಜ್ಜಿ ಹೇಳಿದರು. ನಾನು ಹೇಗೆ ಬರದೇ ಇರೋದಕ್ಕೆ ಸಾಧ್ಯ? ನೀನು ನನ್ನ ಸ್ವಂತ ಅಜ್ಜಿ ಥರ ಎಂದು ಖುಷಿ ಪ್ರತಿಕ್ರಿಯಿಸಿದಳು. ನನಗೆ ಅಪ್ಪ ಅಮ್ಮ ಅಜ್ಜಿ ತಾತ ಬಂಧು ಬಳಗ ಯಾರೂ ಇಲ್ಲ. ನಾನೊಬ್ಬಳು ಅನಾಥೆ. ಸಂಪೂರ್ಣ ಪ್ರೀತಿ ಧಾರೆ ಎರೆಯುವ ಯಾರಾದರೂ ನನ್ನ ಜೊತೆ ಇರಬೇಕು ಅನ್ನೋದು ನನ್ನ ಹೆಬ್ಬಯಕೆ. ನಿನ್ನೆ ರಾತ್ರಿ ನೀವು ನನಗೆ ಕಾಲ್ ಮಾಡಿದಾಗ ನಿಮ್ಮಿಂದ ನನಗೆ ಆ ಪ್ರೀತಿ ಸಿಗುತ್ತೆ ಅಂತ ಅನಿಸ್ತು. ಖುಷಿಯ ಈ ಹೃದಯಸ್ಪರ್ಶಿ ಮಾತುಗಳು ಅಜ್ಜಿಯ ಮನ ಮುಟ್ಟಿದವು. ಖುಷಿಯ ತಲೆ ನೆವರಿಸಿ ಅಜ್ಜಿ ಅವಳ ಹಣೆಗೊಂದು ಮುತ್ತಿಟ್ಟಳು. ಆದರೆ ಅಜ್ಜಿ, ನನ್ನ ಫೋನ್ ನಂಬರ್ ನಿಮಗೆ ಎಲ್ಲಿಂದ ಸಿಕ್ತು ಎಂದು ಖುಷಿ ಕೇಳಿದಳು. ಅದಕ್ಕೆ ಅಜ್ಜಿ, ನೆನೆ ಕುಶಾಲ್ ಹೊರಗಡೆ ಹೋಗುವಾಗ ಅವನ ಜೇಬಿನಿಂದ ಒಂದು ಕಾರ್ಡ್ ಕೆಳಗೆ ಬಿತ್ತು. ಅದನ್ನು ಎತ್ತಿಕೊಂಡು ನೋಡಿದಾಗ ಅದರ ಮೇಲೆ ನಿನ್ನ ನಂಬರ್ ಇತ್ತು. ಆಸ್ಪತ್ರೆಯಲ್ಲಿ ನಿನ್ನ ಜೊತೆ ಸರಿಯಾಗಿ ಮಾತಾಡೋಕೆ ಆಗಲಿಲ್ಲವಲ್ಲ, ಅದಕ್ಕೆ ನಿನ್ನ ಜೊತೆ ಮಾತನಾಡಿದರಾಯಿತು ಎಂದು ನಿನಗೆ ಕಾಲ್ ಮಾಡಿದೆ. ನನ್ನ ಜೀವ ಉಳಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಕಣಮ್ಮ. ಈ ಕೃತಜ್ಞತೆ ನನಗೋಸ್ಕರ ಅಲ್ಲ, ಚಿಂಟುಗೋಸ್ಕರ. ನನಗೆ ಏನಾದರೂ ಆಗಿದ್ದರೆ ಅವನು ಸಂಪೂರ್ಣ ಒಂಟಿಯಾಗಿ ಬಿಡುತ್ತಿದ್ದ ಎಂದು ಹೇಳಿ ಅಜ್ಜಿ ನಿಟ್ಟುಸಿರು ಬಿಟ್ಟರು. ಖುಷಿ ಸ್ವಲ್ಪ ಕನ್ಫ್ಯೂಸ್ ಆಗಿ, ಅಜ್ಜಿ, ಈ ಚಿಂಟು ಯಾರು ಎಂದು ಕೇಳಿದಳು. ಅಜ್ಜಿ ನಗುತ್ತಾ, ಚಿಂಟು ಕುಶಾಲ್ ಪೆಟ್ ನೇಮ್ ಅಂತ ಹೇಳಿದಳು. ಇದನ್ನು ಕೇಳಿ ಖುಷಿ ನಗಲು ಶುರು ಮಾಡಿದಳು. ಅವಳನ್ನು ನೋಡಿ ಅಜ್ಜಿ ಕೂಡ ನಕ್ಕಳು. ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲವು ಉದ್ಯೋಗಿಗಳು ತಪ್ಪಾಗಿ ಕೆಲಸ ಮಾಡಿದ್ದರಿಂದ ತನ್ನ ಮೂಡ್ ಆಫ್ ಆಗಿತ್ತು. ನಾನು ಕೋಪದಲ್ಲಿ ಅವರ ಮೇಲೆ ಸಿಕ್ಕಾಬಟ್ಟೆ ರೇಗಾಡಿದ್ದೆ ಕೂಡ. ಆದರೆ ನಾನು ಮನೆಗೆ ಬಂದಾಗ ಆಶ್ಚರ್ಯ ಮತ್ತು ಸಂತೋಷ ಒಟ್ಟಿಗೆ ಆಗಿತ್ತು. ಖುಷಿ ಮತ್ತು ಅಜ್ಜಿ ಸೋಫಾದ ಮೇಲೆ ನಗುತ್ತಾ ಕುಳಿತಿದ್ದನ್ನು ನೋಡಿದೆ. ಅವಳ ನಗುವನ್ನು ನೋಡುತ್ತಿದ್ದಂತೆ ನನ್ನ ಎಲ್ಲ ಸಿಟ್ಟು ಜಿಗಿಸಿ ದಣಿವು ತಕ್ಷಣವೇ ದೂರವಾಯಿತು. ಅವಳು ನಗುವಾಗ ಅಪ್ಸರೆಯಂತೆ ಕಾಣುತ್ತಿದ್ದಳು. ನಾನು ಮೂಕವಿಸ್ಮಕನಾಗಿ ಅವಳನ್ನು ನೋಡುತ್ತಲೇ ನಿಂತಿದ್ದೆ. ಅಜ್ಜಿ ನನ್ನನ್ನು ಕರೆದಾಗಲೇ ನಾನು ಮರಳಿ ವಾಸ್ತವಕ್ಕೆ ಬಂದಿದ್ದು. ಅರೆ ಚಿಂಟು, ಯಾವಾಗ ಬಂದೆ? ಯಾರು ಬಂದಿದ್ದಾರೆ ಅಂತ ನೋಡು. ನನ್ನ ಪ್ರಾಣ ಉಳಿಸಿದ ಪ್ರಾಣದಾತೆ, ಅಷ್ಟೇ ಅಲ್ಲ ನನ್ನ ಮಗಳು ಕೂಡ. ನಾನು ಮತ್ತೊಮ್ಮೆ ಅವಳನ್ನು ನೋಡಿದೆ. ಮತ್ತೆ ಖುಷಿ ಕೂಡ ನನ್ನನ್ನು ನೋಡಿದಳು. ನಾನವಳ ಕಂದು ಬಣ್ಣದ ಕಣ್ಣುಗಳಿಗೆ ಬಿದ್ದು ಹೋಗಿದ್ದೆ. ನಾನು ನೋಡಿದ ಅತ್ಯಂತ ಆಕರ್ಷಣೀಯ ಕಣ್ಣುಗಳು ಅವು. ವೆಲ್ಕಮ್ ಟು ಶರ್ಮಾ ಮಾನ್ಸನ್ಸ್ ಖುಷಿ. ನಾನು ಖುಷಿ ಅಂತ ಕರೆದರೆ ಏನು ಬೇಜಾರಿಲ್ಲ ತಾನೆ ಎಂದು ಕೇಳಿದೆ. ಅವಳು ಪರವಾಗಿಲ್ಲ, ಹೆಸರಿನಿಂದ ಕರೆಯಬಹುದು, ಏನೂ ಅಡ್ಡಿಯಿಲ್ಲ ಅಂತ ಹೇಳಿದಳು. ನಾನು ನಗುತ್ತಾ ಎಂಜಾಯ್ ಯುವರ್ ಟೈಮ್ ಹಿಯರ್ ಅಂತ ಹೇಳಿ ಅವಸರವಾಗಿ ಹೋಗಿ ನನ್ನ ರೂಮ್ ಸೇರಿಕೊಂಡೆ. ನನಗೆ ಇನ್ನೊಮ್ಮೆ ಅವಳಿಂದ ಮುಜುಗರಗೊಳಗಾಗುವುದು ಇಷ್ಟವಿರಲಿಲ್ಲ. ನಾನು ಅವಳ ಮುಂದೆ ನಿಂತುಕೊಂಡರೆ ಅವಳ ಮೇಲೆ ನೆಟ್ಟ ದೃಷ್ಟಿಯನ್ನು ಬೇರೆ ಎಡೆಗೆ ಹರಿಸುತ್ತಿರಲಿಲ್ಲ. ಅಜ್ಜಿ, ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಿಮ್ಮ ವಾಶ್ರೂಮ್ ಯೂಸ್ ಮಾಡಬಹುದಾ ಎಂದು ಖುಷಿ ಕೇಳಿದಳು. ಆಗ ಅಜ್ಜಿ, ಏನಮ್ಮ ಅಪರಿಚಿತರ ಥರ ಪ್ರಶ್ನೆ ಕೇಳ್ತಾ ಇದ್ದೀಯಾ? ಅಫ್ಕೋರ್ಸ್ ಯು ಕ್ಯಾನ್ ಅಂದಳು ಅಜ್ಜಿ. 2ನೇ ಮಹಡಿಯಲ್ಲಿ 3ನೇ ರೂಮ್ ನನ್ನ ರೂಮು. ಹೋಗಿ ಯೂಸ್ ಮಾಡು. ಮತ್ತೆ ಇನ್ಮುಂದೆ ಹೊರಗಿನವರ ಥರ ಪ್ರಶ್ನೆ ಕೇಳೋಕೆ ಹೋಗಬೇಡ. ನಿನ್ನ ಮನೆ ಅಂತಾನೆ ತಿಳ್ಕೊ. ಆವಾಗ ಖುಷಿ ನಕ್ಕು ಓಕೆ ಅಜ್ಜಿ, ಆಯಿತು ಅಂತ ಹೇಳಿದಳು. 2ನೇ ಮಹಡಿಗೆ ಹೋದ ಕ್ಷಣ ಎಡಗಡೆ ತಿರುಗಿ ನಡೆದುಕೊಂಡು ಹೋಗಿ ಅಜ್ಜಿಯ ರೂಮನ್ನು ತಲುಪಿದಳು. ಆ ಸುಂದರ ವಿಶಾಲವಾದ ರೂಮನ್ನು ನೋಡಿ ಅವಳಿಗೆ ಆನಂದ ಹಿಮ್ಮಡಿಯಾಯಿತು. ಅವಳು ಒಳಗಡೆ ಹೋಗುವಾಗ ಒಮ್ಮೆಲೆ ಎದುರಿಗಿದ್ದ ವ್ಯಕ್ತಿಗೆ ಡಿಕ್ಕಿ ಹೊಡೆದು ನೆಲದ ಮೇಲೆ ಬಿದ್ದಳು. ಆ ವ್ಯಕ್ತಿ ಮೇಲೆತ್ತಿ ಅವನನ್ನು ನೋಡಿದಳು. ಆ ವ್ಯಕ್ತಿ ಬೇರೆ ಯಾರು ಆಗಲಿರಲಿಕ್ಕೆ ಸಾಧ್ಯ? ಆತ ಬೇರೆ ಯಾರೂ ಅಲ್ಲ, ಕುಶಾಲ್ ಶರ್ಮಾ. ಖುಷಿ ನೆಲದಿಂದ ಮೇಲಕ್ಕೆ ಹೇಳಲು ಪ್ರಯತ್ನ ಮಾಡಿದಳು. ಆದರೆ ಕುಶಾಲ್ ಅವಳ ಮೇಲೆಯೇ ಇದ್ದ. ಅದಕ್ಕಾಗಿ ಅವಳಿಗೆ ಮೇಲೇಳಲಾಗಲಿಲ್ಲ. ಕುಶಾಲ್ ಮೇಲೆ ಹೇಳ್ತೀಯಾ? ನನಗೆ ಉಸಿರಾಡೋಕ್ಕೂ ಆಗ್ತಿಲ್ಲ ಅಂತ ಖುಷಿ ಅಂದಳು. ತಟ್ಟಲೆ ಕುಶಾಲ್ ಮೇಲಕ್ಕೆ ಎದ್ದು ಅವಳು ಹೇಳಲು ಕೂಡ ಸಹಾಯ ಮಾಡಿದ. ಖುಷಿ ಅವನತ್ತ ನೋಡಿ, ನಾನು ತಪ್ಪಾಗಿ ಇಲ್ಲಿ ಬಂದನಾ? ಇದು ಅಜ್ಜಿ ರೂಮ್ ತಾನೆ? ನೀವು ಇಲ್ಲೇನು ಮಾಡ್ತಾ ಇದ್ದೀರಾ ಅವನನ್ನು ಕೇಳಿದಳು. ಯಾಕೆ, ನಮ್ಮಜ್ಜಿ ರೂಮಿಗೆ ನಾನು ಬರಬಾರ್ದಾ ಎಂದು ಕುಶಾಲ್ ಮರುಪ್ರಶ್ನೆ ಮಾಡಿದ. ಆಗ ಖುಷಿ, ಅಫ್ಕೋರ್ಸ್ ನಿಮ್ಮ ಮನೆ ತಾನೆ, ಎಲ್ಲಿ ಬೇಕಾದರೂ ಬರಬಹುದು, ಆದರೆ ಈಗ ಯಾಕೆ ಬಂದಿದ್ದು ಅಂತ ಕೇಳಿದಳು. ಅದಕ್ಕೆ ಕುಶಾಲ್, ಲಾಕರ್ನಲ್ಲಿ ಇರುವ ಕೆಲವೊಂದು ಆಫೀಸ್ ಫೈಲ್ಗಳು ಬೇಕಾಗಿದ್ದವು. ಮತ್ತೆ ಲಾಕರ್ ಅಜ್ಜಿ ರೂಮಿನಲ್ಲಿದೆ, ಅದಕ್ಕೆ ಅವುಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತ ಬಂದೆ ಎಂದು ಹೇಳಿದನು. ಆದರೆ ನೀವು ಇಲ್ಲಿ ಏನು ಮಾಡ್ತಾ ಇದ್ದೀರಾ ಅಂತ ಖುಷಿಗೆ ಕೇಳಿದ. ಆಗ ಖುಷಿ ವಾಶ್ರೂಮ್ ಯೂಸ್ ಮಾಡಲು ಬಂದಿರುವುದಾಗಿ ಹೇಳಿದಳು. ಕುಶಾಲ್ ಅವಳ ಮಾತಿಗೆ ತಲೆಯಾಡಿಸಿ ರೂಮಿನಿಂದ ಹೊರಗಡೆ ಹೋದ.
ಖುಷಿ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು ವಾಶ್ರೂಮ್ಗೆ ಹೋದಳು. ಕೆಲ ಸಮಯದ ನಂತರ ಹೊರಗಡೆ ಬಂದು ರೂಮನ್ನು ನೋಡಲು ಶುರು ಮಾಡಿದಳು. ಅದು ತುಂಬ ಸುಂದರವಾಗಿತ್ತು. ಒಂದಷ್ಟು ಮನಮೋಹಕ ಫೋಟೋಗಳನ್ನು ಗೋಡೆಯಲ್ಲಿ ಅಲಂಕರಿಸಿದ್ದವು. ಅವಳ ಕುಶಾಲ್ ಅವರ ಅಪ್ಪ ಅಮ್ಮನೊಂದಿಗೆ ತೆಗೆದುಕೊಂಡ ಫೋಟೋಗಳನ್ನು ನೋಡಿದಳು. ಅವುಗಳನ್ನು ನೋಡುತ್ತಾ ಅಚಾನಕ್ಕಾಗಿ ಒಂದು ಹೂಕುಂಡವನ್ನು ಕೈತಟ್ಟಿ ಬೀಳಿಸಿದಳು. ಅದು ಜೋರಾದ ಶಬ್ದದೊಂದಿಗೆ ಕೆಳಗಡೆ ಬಿದ್ದು ಚೂರು ಚೂರಾಯಿತು. ಕುಶಾಲ್ ಅದೆಲ್ಲಿಂದ ಒಮ್ಮೆಲೆ ಪ್ರತ್ಯಕ್ಷನಾದನೋ ಗೊತ್ತಿಲ್ಲ. ಬಂದಿದ್ದೇ ತಡ. ಖುಷಿಗೆ ಕಿರುಚಾಡಿ ರೇಗಾಡಲು ಶುರು ಮಾಡಿದ. ಎಂತಹ ಕೆಲಸ ಮಾಡಿದೆ ನೀನು? ಹೂಕುಂಡವನ್ನು ಹೊಡೆದು ಹಾಕಿದ್ದೀಯಾ? ಅದು ನನಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾ? ಅದರ ಜೊತೆ ನನ್ನ ತುಂಬ ನೆನಪುಗಳಿವೆ. ಅದು ಹೆಂಗೆ ಅಷ್ಟು ಈಸಿಯಾಗಿ ಹೊಡೆದು ಹಾಕಿದೆ ನೀನು? ಕುಶಾಲ ಇನ್ನೊಂದು ರೂಪ ನೋಡಿ ದಂಗಾಗಿ ಹೋಗಿದ್ದಳು. ಅವಳಿಗೆ ತಪ್ಪಿತಸ್ಥ ಭಾವನೆ ಕಾಡಿತ್ತು. ಅವಳು ಅಳಲು ಶುರು ಮಾಡಿದಳು. ಕುಶಾಲ್ಗೆ ಅವಳು ಅಳುವುದನ್ನು ನೋಡಿ ಕೋಪ ಇನ್ನಷ್ಟು ಹೆಚ್ಚಾಯಿತು. ಓಹೋ ವಾವ್, ಈಗ ನೀನು ಅಳ್ತಾ ಇದ್ದೀಯಾ? ಮತ್ತೆ ನೀನೇ ಬಲಿಪಶು ಅನ್ನೋ ಥರ ನಾಟಕ ಮಾಡ್ತಾ ಇದ್ದೀಯಾ? ನಿಮ್ಮ ಹುಡುಗಿಯರ ಪ್ರಾಬ್ಲಮ್ ಮತ್ತು ಅಸ್ತ್ರ ಅದೇ ತಾನೇ? ನೀವು ಕಾರಣವಿಲ್ಲದೆ ಅಳೋಕೆ ಶುರು ಮಾಡ್ತೀರಾ. ಹುಡುಗಿಯರು ಯಾವುದೇ ತಪ್ಪು ಮಾಡಿದರೂ ಅದನ್ನು ಒಪ್ಪಿಕೊಂಡು ಕ್ಷಮೆ ಕೇಳುವುದಿಲ್ಲ. ನಿಜ ಹೇಳಬೇಕು ಅಂದರೆ 100% ತಪ್ಪು ಅವರದ್ದೇ ಇದ್ದರೂ ಕೂಡ ಒಳ್ಳೆ ಮುಗ್ಧರ ಥರ ನಾಟಕ ಮಾಡುತ್ತಾರೆ. ವಾವ್, ಕಾಂಗ್ರಾಟ್ಸ್, ಕೀಪ್ ಇಟ್ ಅಪ್. ಯಾರಿಗೆ ಗೊತ್ತು, ನೀನು ಇದೇ ಥರ ನಾಟಕ ಮಾಡ್ತಾ ಇದ್ದರೆ ಆಸ್ಕರ್ ಕೂಡ ಗೆಲ್ಲಬಹುದು ಎಂದು ಕೋಪದಲ್ಲಿ ರೊಚ್ಚಿಗೆದ್ದು ಅವಳ ಮೇಲೆ ಚುಚ್ಚು ಮಾತಿನ ಮಳೆಗೆರೆದ. ಖುಷಿಗೆ ನಿಜವಾಗಿಯೂ ಅವನ ಮಾತುಗಳಿಂದ ತುಂಬ ನೋವಾಗಿತ್ತು. ಅವಳಿಗೆ ಏನು ಮಾಡಬೇಕೆಂದೇ ತೋಚಲಿಲ್ಲ. ಅದಕ್ಕೆ ಅವಳು ತಡವರಿಸಲು ಶುರು ಮಾಡಿದಳು. ಐ ಆಮ್ ಸಾರಿ, ನಾನು ಬೇಕೆಂತ. ಅವಳಿನ್ನು ತನ್ನ ಮಾತು ಮುಗಿಯಿಸುವ ಮೊದಲೇ ಕುಶಾಲ್, ನಿನ್ನ ಸಾರಿ ನಿನ್ನ ಹತ್ತಿರವೇ ಇರಲಿ. ನನಗೆ ಇಂತಹ ಕ್ಷಮಾಪಣೆ ಕೇಳೋದು ಎಲ್ಲ ಬೇಕಾಗಿಲ್ಲ. ನೀನು ಇದನ್ನು ಬೇಕು ಅಂತ ಹೊಡೆದು ಹಾಕಿಲ್ಲ ಅಂತ ಹೇಳಬೇಕು ಅಂತ ಮಾಡಿದ್ದೆ ತಾನೆ. ಆದರೆ ನೀನು ನನ್ನ ಜೀವನದ ಒಂದು ಅತ್ಯಮೂಲ್ಯ ಬೆಲೆ ಕಟ್ಟಲಾಗದ ವಸ್ತುವನ್ನು ಅಳಿಯುವಂತೆ ಮಾಡಿದ್ದೀಯಾ? ಇಲ್ಲ, ನಿಜವಾಗಲೂ ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ನೀನೊಬ್ಬಳು ಅನಾಥೆ ಅಲ್ವಾ? ನಿನಗೆ ಸಂಸ್ಕಾರ ಹೇಳಿಕೊಡುವುದಕ್ಕೆ ಅಪ್ಪ ಅಮ್ಮ ಇಲ್ಲ. ಮತ್ತೊಬ್ಬರ ಮನೆಗೆ ಹೋದಾಗ ಹೇಗೆ ನಡೆದುಕೊಳ್ಳಬೇಕು ಅಂತ ಹೇಳಿಕೊಡುವುದಕ್ಕೂ ನಿನಗೆ ಯಾರೂ ಇಲ್ಲ. ನಿನಗೆ ಸರಿಯಾದ ದಾರಿ ಹೇಳಿಕೊಡೋಕೆ ಯಾರೂ ಇಲ್ಲ. ಅವನ ಮಾತುಗಳಿನ್ನೂ ಪೂರ್ತಿಯಾಗಿರಲಿಲ್ಲ. ಆಗಲೇ ಖುಷಿ ಜೋರಾಗಿ ಅವನ ಕೆನ್ನೆಗೆ ಚಟಾರನೆ ಬಾರಿಸಿದಳು. ಅವಳು ಈಗ ತುಂಬ ಕೋಪದಿಂದ, ನನ್ನ ಜೊತೆ ಈ ರೀತಿ ಮಾತಾಡೋಕೆ ಯಾರೋ ರೈಟ್ಸ್ ಕೊಟ್ಟರು ನಿನಗೆ? ಹೂಕುಂಡವನ್ನು ಹೊಡೆದು ಹಾಕಿ ತಪ್ಪು ಮಾಡಿದ್ದೇನೆ ಅಂತ ನಂಗೆ ಗೊತ್ತು. ಅದರ ಜೊತೆ ನಿನಗೆ ಶಾಸ್ತ್ರ ನೆನಪುಗಳಿರಬಹುದು. ಅದಕ್ಕಾಗಿ ನನ್ನ ಜೊತೆ ಈ ರೀತಿ ಆವೇಶಭರಿತವಾಗಿ ಮಾತಾಡೋದು ಸರಿ ಮತ್ತು ಸಂಸ್ಕಾರ ಕೂಡ ಅಲ್ಲ. ನನ್ನ ಅಪ್ಪ ಅಮ್ಮನ ಬಗ್ಗೆ ಮಾತಾಡೋ ಯೋಗ್ಯತೆ ಕೂಡ ನಿನಗಿಲ್ಲ. ಕೇಳಿಸಿಕೊಳ್ಳುತ್ತಾ ಇದೆಯಾ ಅಂತಾನೆ? ನಿನಗೆ ಯಾವುದೇ ಅಧಿಕಾರ ಇಲ್ಲ ಈ ರೀತಿ ನನ್ನ ಜೊತೆ ಮಾತಾಡೋದಕ್ಕೆ. ನೀನ್ಯಾರು? ಅವನ ಮೇಲೆ ಕಿರುಚಾಡಿ ಅಳುತ್ತಾ ರೂಮಿನಿಂದ ಹೊರಗಡೆ ಬಂದು ಮೇನ್ ಡೋರ್ ಕಡೆ ಓಡುತ್ತಾ ಹೋದಳು. ಅವಳು ಬಾಗಿಲಿನ ಹತ್ತಿರ ಬರುತ್ತಿದ್ದಂತೆ, ಅಜ್ಜಿ ಎಲ್ಲಿಗೆ ಹೋಗ್ತಾ ಇದೆಯಮ್ಮ, ಏನಾಯಿತು ಅಂತ ಕೇಳಿದಳು. ಆದರೆ ಖುಷಿ ಅಜ್ಜಿಯ ಮಾತಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಶರ್ಮಾ ಮಾನ್ಸನ್ಸ್ನಿಂದ ಹೊರಗಡೆ ಹೋದಳು. ದೊಡ್ಡ ಆಪತ್ತಿನಲ್ಲಿ ಖುಷಿ ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.